ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿದ ಧರ್ಮಗುರು, ಭಕ್ತಿ ಭಾಂಡಾರಿ ಅನಿಸಿಕೊಂಡಿರುವಂತಹ ಜಗಜ್ಯೋತಿ ವಿಶ್ವಗುರು ಬಸವಾದಿ ಶಿವಚಂದ್ರನ ಭಕ್ತಿಯಿಂದ ಮನದಲ್ಲಿ ನೆನೆದುಕೊಂಡು ಈ ಪುಣ್ಯ ಭೂಮಿಯನ್ನ ಪಾವನ ಮಾಡಿದ ಜಂಗಮ ಜ್ಯೋತಿ ಮಹಾತಪಸ್ವಿ, ಪಾರಮಾರ್ಥ ಪ್ರಪಂಚದ ದಿವ್ಯ ಚೇತನ ಶಕ್ತಿಯಾಗಿರುವ ಅಪ್ಪ ಮೃಗೇಂದ್ರ ಶಿವಯೋಗಿಗಳ ಪವಿತ್ರ ಪಾದಗಳನ್ನ ಎನ್ನ ನತಮಸ್ತಕದ ಮೇಲೆ ಹೊತ್ಕೊಂಡು ಈ ಗ್ರಾಮದ ಆರಾಧ್ಯ ದೇವರುಗಳಾಗಿರುವಂತಹ ಪರಮ ಪೂಜ್ಯ ಮಾಳಿಂಗೇಶ್ವರ ಮಹಾಶಿವಯೋಗಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಕ್ಷೇತ್ರದ ಅಧಿಪತಿಯಾಗಿರುವಂತಹ ಯಾವ ಮಲ್ಲಿಕಾರ್ಜುನ ಶಿವಯೋಗಿಯ ಪವಿತ್ರ ಪಾದಗಳನ್ನ ಭಕ್ತಿಯಿಂದ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಪುರಾಣದ ಕರ್ತೃ ಈ ಲೋಕಮಾತೆ ಜಗತ್ತಿನ ಉದ್ಧಾರಕ್ಕಾಗಿ ದಾನಮ್ಮನ ರೂಪದೊಳಗ ಈ ಭೂಮಿಗೆ ಅವತರಿಸಿ ಬಂದಿರುವಂತಹ ತಾಯಿ ಗುಡ್ಡಾಪುರದ ಅರಿಶಿನಿ ಉಮರಾಣಿಯ ಲಿಂಗಮ್ಮ ತಾಯಿಯ ಪವಿತ್ರ ಪಾದಗಳನ್ನ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡುತ್ತಾ, ಇಲ್ಲಿವರೆಗೆ ಭಜನಾ ಸೇವೆಯನ್ನ, ಸಂಗೀತ ಸೇವೆಯನ್ನ ತ್ರಿಕರ್ಣಪೂರ್ವಕವಾಗಿ ಭಾವ ಭಕ್ತಿ ತುಂಬಿ ಮಾಡ್ತಾ ಇರುವಂತ ಇಬ್ಬರು ಕಲಾದ್ವಯರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ತಿಂಗಳ ಪರ್ಯಂತರವಾಗಿ ಸಣ್ಣ ಹಳ್ಳಿಯಾದರೂ ಸಹಿತ ಅಧ್ಯಾತ್ಮದಲ್ಲಿ, ಜ್ಞಾನದಲ್ಲಿ, ಭಕ್ತಿಯಲ್ಲಿ ನಿಮ್ಮನ್ನ ಮೀರಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಮಾಳಿಂಗರಾಯನ ಪುಣ್ಯ, ಮಾಧವಾನಂದ ಪ್ರಭುಜಿಯವರ ಪುಣ್ಯ, ಮಲ್ಲಿಕಾರ್ಜುನ ಶಿವಯೋಗಿಯ ಪುಣ್ಯ ನಿಮ್ಮ ಎಲ್ಲರ ಮನೆ ಮನಸ್ಸುಗಳಲ್ಲಿ ಆ ಭಗವಂತ ಮನೆ ಮಾಡಿಕೊಂಡಿದ್ದಾನೆ. ಅಂತಹ ಪುರಾಣದಲ್ಲಿ ಪಾಲ್ಗೊಂಡು ಈ ಮನುಷ್ಯನ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಯಾವತ್ತು ಅರ್ಟಾಳ್ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ, ಶರಣ ಬಂಧುಗಳಲ್ಲಿ, ಪೂಜ್ಯ ತಾಯಂದಿರಲ್ಲಿ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಮಾಡ್ತಾ, ಇವತ್ತಿನ ಪುರಾಣದಲ್ಲಿ ನಾವು ನೀವೆಲ್ಲ ಸಮ್ಮಿಲಿತರಾಗೋಣ. ಯಾವ ಮಹಾನುಭಾವ ಭಗವಂತ ಈ ಲೋಕದಲ್ಲಿ ಇರುವಂತ ಎಲ್ಲಾ ಜೀವಿಗಳಿಗೆ, ಚರಾಚರ ಜೀವಿಗಳಿಗೆ ಸಾಕಿ ಸಲುಹಿ ಅವುಗಳ ರಕ್ಷಣೆಯನ್ನು ಮಾಡತಕ್ಕಂಥವನು ಯಾರು ಅಂತಂದ್ರೆ ಆ ಪರಮಾತ್ಮನೇ ಅದ್ದಾನೆ. ಆ ಪರಮಾತ್ಮ ಸ್ವರ್ಗದಲ್ಲಿ ಕುತ್ಕೊಂಡು, ದೇವಲೋಕದಲ್ಲಿ ಕುತ್ಕೊಂಡು ಯಾರು ಯಾರ ಭಾವನೆಗಳು ಹೆಂಗದಾವ, ಯಾರು ಏನೇನು ಮಾಡಕತ್ತೀರಿ ಎಲ್ಲ ಕುತ್ಕೊಂಡು ಅಲ್ಲಿ ಒಂದು ಲೆಕ್ಕ ಬರಿಲಕತ್ತಾನವ. ಪರಮಾತ್ಮ 2 ಬುಕ್ಕ ಮಾಡ್ಯಾನ, 2 ನೋಟ್ಬುಕ್ ಮಾಡ್ಯಾನಂತ್ರಿ. ಒಂದು ಬುಕ್ಕಿನ್ಯಾಗ ಯಾರು ಪುಣ್ಯ ಮಾಡೇರಿ ಅವ್ರ ಹೆಸರು ಬರ್ಕೊತಾನಂತ ಪರಮಾತ್ಮ. ಇನ್ನೊಂದು ಬುಕ್ಕಿನ್ಯಾಗ ಯಾರು ತಪ್ಪು ಮಾಡಿದೀವು
ಯಾರು ಪಾಪ ಮಾಡಿದೀವೋ ಅವ್ರ ಹೆಸರು ಬರಿತಾನಂತ ಪರಮಾತ್ಮ. ನಿಮ್ದು ಯಾವ ಲಿಸ್ಟ್ನ್ಯಾಗ ಬರ್ಬೇಕನ್ನೋದು ನೀವ ನಿರ್ಧಾರ ಮಾಡೋದು. ಪುಣ್ಯದ ಲಿಸ್ಟ್ನ್ಯಾಗ ಬರ್ಬೇಕಾತಂದ್ರ ಏನ್ ಮಾಡ್ಬೇಕ್ರಿ? ದಾನಮ್ಮ ದೇವಿ ಪುರಾಣ ಒಂದು ತಿಂಗಳ ತಪ್ಪಲಾರ್ದ ಕೇಳಿದ್ರಿ ಅಂದ್ರ ನಿಮ್ಮ ಲಿಸ್ಟ್ ಎದ್ರಾಗ ಬರ್ತತಿ ಅಂತಂದ್ರ ಪುಣ್ಯದ ಲಿಸ್ಟಿನೊಳಗ ನಿಮ್ಮೆಲ್ಲರ ಹೆಸರು ಬಂದ್ಬಿಡ್ತತಿ. ಇನ್ನ ಉಳ್ದವ್ರೆಲ್ಲ ಊರಾಗ ಅಲ್ಲೋ ಇಲ್ಲೋ ಕುಂತ ಹರಟಿ ಹೊಡ್ಕೊತ ಕುಂತಾರಲ್ಲ, ಅವ್ರಿಗೆ ಇದು ಯಾಕೆ ಸಿಗಂಗಿಲ್ಲ ಅಂತಂದ್ರ ಈ ದೇವಿ ಪ್ರಸಾದ ಎಲ್ಲರಿಗೂ ಸಿಗಂಗಿಲ್ಲ. ಯಾರು ಪುಣ್ಯ ಮಾಡೀರಿ, ಯಾರು ಪುಣ್ಯಾತ್ಮರದಿರಿ ಅವ್ರ ಬಾಯಾಗ ತಾಯಿ ಪ್ರಸಾದ ಬೀಳ್ತತಿ. ಪಾಪಿಗಳ ಬಾಯಾಗ ದೇವಿ ಪ್ರಸಾದ ಎಂದಕ್ಕ ಯಾವಾಗ ಬೀಳಂಗಿಲ್ಲ. ಯಾಕಂತಂದ್ರ ಅಕ್ಕ ಮಹಾದೇವಿ ಹೇಳ್ತಾಳ, ಬಿಟ್ಟೆನೆಂದರು ಬಿಡದೆನ್ನ ಈ ಮಾಯೆ. ನಾವು ಬರ್ಬೇಕಂದ್ರು ಪಾಪಿಗಳನ್ನ ಇಲ್ಲಿ ಒಳಗೆ ಬರುಗುಡಂಗಿಲ್ಲ. ಅದು ಒಂದು ನೊಣ ಚಲೋದ್ರ ಮ್ಯಾಲೂ ಕುಂಡಿರ್ತೈತಿ, ಹೊಲಸಿನ ಮ್ಯಾಲೂ ಕುಂಡಿರ್ತೈತಿ, ಚಲೋದಂತ ಅಡಿಗೆ ಮಾಡಿದ್ರ ಮ್ಯಾಲೂ ನೊಣ ಕುಂಡಿರ್ತೈತಿ. ಆದ್ರ ಜೇನು ಹುಳ ಐತಿ ನೋಡ್ರಿ, ಅದು ಎತ್ತ ಹಸಿವು ಆಗೈತಿ, ಎತ್ತ ಏನ ಆಗೈತಿ ಅಂದ್ರು ಹೋಗಿ ಹೇಸಿಗೆ ಮೇಲೆ ಕುಂಡ್ರಂಗಿಲ್ಲ, ಹೊಲಸಿನ ಮೇಲೆ ಜೇನು ಹುಳ ಕುಂಡ್ರಂಗಿಲ್ಲ. ಆ ಜೇನು ಹುಳಕ್ಕೆ ಏನ್ ಬೇಕವ? ಹೂವಿನಲ್ಲಿ ಇರತಕ್ಕಂತ ಮಕರಂದವೇ ಬೇಕು. ಆ ಹೂವಿನೊಳಗಿರ್ತಕ್ಕಂತ ಮಕರಂದವನ್ನ ಸ್ವೀಕಾರ ಮಾಡ್ತದೆ, ಮಾಡಿ ಗೂಡು ಕಟ್ಟತೈತಿ. ಗೂಡು ಕಟ್ಟಿ ಜೇನುತುಪ್ಪ ನಿಮಗೆಲ್ಲ ಅಮೃತವನ್ನ ಕೊಡ್ತೈತದು. ಹಂಗ ದೇವಿಯ ಪುರಾಣವನ್ನ ಯಾರು ಕೇಳ್ತೀರಲ್ಲ ಅವ್ರಿಗೆಲ್ಲ ತಾಯಿ ನಿಮಗೆಲ್ಲ ಅಮೃತವನ್ನ ಕೊಡ್ತಾಳ, ಜೇನುತುಪ್ಪ ಕೊಡ್ತಾಳ. ಅದಕ್ಕಾಗಿ ಇವತ್ತೆಲ್ಲ ಬಂದು ಕೊತ್ತು ಭಕ್ತಿದಿಂದ ಕೇಳಾಕತ್ತೀರಿ. ಸ್ವಲ್ಪ ಕಡಿಮೆ ಮಾಡಪ್ಪ ಅಂತಂದ್ರೆ, ದಾನಮ್ಮ ತಾಯಿ ಅತ್ಯಂತ ಕಡು ಬಡತನದೊಳಗೆ ಇರತಕ್ಕಂತ ತಂದೆ ತಾಯಿಗಳು, ಬಡವರ ಮನೆ ಒಳಗ ಹುಟ್ಟ್ಯಾಳ ತಾಯಿ. ಏನು ಶ್ರೀಮಂತರ ಮನೆ ಅಲ್ಲದು. ಶರಣ್ರ ಹೇಳ್ತಾರ, ಮನೆ ನೋಡ ಬಡವರು, ಮನ ನೋಡ ಧನ ಮನ ಘನ ಸಂಪನ್ನರು. ನಮ್ಮ ಮನಿಗಳು ಸಣ್ಣ ಇರ್ಲಿ, ಏನು ಮಣ್ಣಿನ ಗಾಡಿ ಕಟ್ಕೊಂಡು ಮನಿ ಕಟ್ಕೊಂಡ್ರ ನೋಡ್ರಿ, ಮನಿ ಸಣ್ಣ ಇರ್ಲಿ ಏನು ಪರವಾಗಿಲ್ಲ. ಆದ್ರೆ ಪರಮಾತ್ಮ ಕಟ್ಟಿಕೊಟ್ಟಂತ ಮನಿ ಐತಿ ನೋಡ್ರಿ, ಇದು ಬಹಳ ಚಂದ ಮನಿ ಕಟ್ಟಿಕೊಟ್ಟಾನ. ಎತ್ತ ಚಂದ ಐತೆ ನೋಡ್ರಿ. ಎರಡು ಕಾಲ್ ಕೊಟ್ಟಾನ, ಎರಡು ಕೈ ಕೊಟ್ಟಾನ, ಕಣ್ಣು ನೋಡ್ಲಿಕ್ಕೆ ಕೊಟ್ಟಾನ, ಕೇಳಾಕ ಕಿವಿ ಕೊಟ್ಟಾನ, ಮಾತಾಡಕ್ ಚಲೋದಂತ ಬಾಯಿ ಕೊಟ್ಟಾನ, ವಿಚಾರ ಮಾಡಾಕ ದೇವ್ರ ಬುದ್ಧಿ ಕೊಟ್ಟಾನ. ಇದು ಎಂತ ಮನಿ ಅಂತಂದ್ರ ಈ ಮನಿ ಪರಮಾತ್ಮ ಕಟ್ಟಿಕೊಟ್ಟಂತ ಅದ್ಭುತವಾದಂತ ಮನೆ ಇದು. ಪರಮಾತ್ಮ ಕಟ್ಟಿಕೊಟ್ಟಂತ ಮನಿ ಇದು. ಅದಕ್ಕೆ ಹೇಳ್ತಾರೆ ಶಿಶುನಾಳ ಶರೀಫರು, ಸೋರುತ್ತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ. ಸೋರುತ್ತಿಹುದು ಮನೆಯ ಮಾಳಿಗೆ, ಅದಾರು ಗಟ್ಟಿ ಮಾಳ್ಪರಿಲ್ಲ, ಕಾಳ ಕತ್ತಲೆಯೊಳಗೆ ನಾನು ಮೇಲಕೇರಿ ಹೋಗಲಾರೆ, ಸೋರುತ್ತಿಹುದು ಮನೆಯ ಮಾಳಿಗೆ. ಮಳೆಗಾಲ ಬತ್ತಂದ್ರ ಈಗೆಲ್ಲ ಸಲಾಪದ ಮನಿ, ಹಂಚಿನ ಮನಿ ಬಂದವ್ರ. ಮೊದಲಿನ ಕಾಲಕ್ಕೆ ಮೇಲ್ಮುದ್ದಿ ಮನಿ ಇದ್ದು, ಇನ್ನೂ ಅದಾವ ಎಲ್ಲ ಹಳ್ಳಿಗಳಲ್ಲಿ, ನಮ್ಮ ಊರಾಗ ಎಲ್ಲ ಕಡೆ ಅದಾವ. ಆ ಮನಿಗಳೆಲ್ಲ ಏನ್ ಮಾಡ್ತಿದ್ರಿ ಇವ ಅಂತಂದ್ರ, ಮಳೆಗಾಲ ಬತ್ತಂತಂದ್ರ ಮ್ಯಾಳಗಿ ಮ್ಯಾಗಿಂದ ಹುಲ್ಲೆಲ್ಲ ಕಿತ್ತ ಅಲ್ಲಿ ಇಲ್ಲಿ ಎಲ್ಲರೇ ಇರ್ವಿ ಗುದ್ದದವನ್ನ ನೋಡಿ ಆ ಗುದ್ದಿಗೊಂದಿಟ್ಟು ಕಲ್ಲು ಹಾಕಿ ಮ್ಯಾಲೊಂದಿಟ್ಟು ಮಣ್ಣು ಹಾಕಿ ಅದನ್ನು ಸಫಾಯಿ ಮಾಡಿ ಸೋರ್ಲಾರ್ದಂಗ ಮನಿ ಇಟ್ಕೊತಿದ್ರಿ ಇಲ್ಲ? ಯಾಕೆ ಇಟ್ಕೊತಿದ್ರಿ? ಅಲ್ಲಿ ಬದುಕಾಗಬೇಕಾಗಿತ್ತು. ಆ ಮನ್ಯಾಗ ನಾವು ಬದುಕಾವ್ರದೀವಿ ಅಂತೇಳಿ
ಆ ತೂತು ಬಿದ್ದಂತ ಮನಿಯನ್ನ ಪಚ್ಚ ಮಾಡಿಕೊಂಡರಿ ಪರಮಾತ್ಮ ಕಟ್ಟಿಕೊಟ್ಟಂತ ಅದ್ಭುತವಾದಂತ ಈ ಮನಿ ತೂತು ಬಿದ್ದು ಹೊಂಟಾವ ಏನೇನು ಕೇಳ್ಕೊಂಡ ಕೆಟ್ಟೆಲ್ಲ ವಿಚಾರ ಮಾಡಿ ಮನಸ್ಸಿಗೆಲ್ಲ ಹೊಲಸು ತೂತು ಬಿದ್ದಾವ ಅವಕ್ಕ ಜ್ಞಾನದ ಈಗೇನು ಪ್ರವಚನ ಹೇಳಾಕತ್ತೀವಲ್ಲ ಮಹಾತ್ಮರ ನುಡಿಗಳನ್ನು ಹೇಳಾಕತ್ತೀವಲ್ಲ ಅವುಗಳನ್ನು ಹಚ್ಚಿ ಆ ಬುದ್ಧ ಎಲ್ಲ ಬಡ್ಕೊಂಡು ಬಿಡುದು ಪಚ್ಚಾಗಿ ಬಿಡ್ತಾವ. ಜ್ಞಾನದ ಅಜ್ಞಾನದಲ್ಲಿ ಒಳಗಿರ್ತಕ್ಕಂಥ ಬುದ್ಧಿಗಳನ್ನ ಜ್ಞಾನಿ ಮಹಾತ್ಮರ ನುಡಿಗಳನ್ನ ವಚನಗಳನ್ನ ದೇವಿ ಪುರಾಣಗಳನ್ನ ಕೇಳ್ಕೊಂಡು ಅವು ಎಲ್ಲ ಪಚ್ಚು ಮಾಡ್ಕೊಳ್ಳೋದು. ಯಾವ ಅನಂತರಾಯ ಶಿರಸಮ್ಮ ತಾಯಿ ಗುಡ್ಡಾಪುರದ ದಾನಮ್ಮನ ತಂದೆ ತಾಯಿ ಬಹಳ ಬಡವರಿದ್ರು, ಮನಿ ಸಣ್ಣ ಮನಿ ಇತ್ತು. ಆದ್ರ ಯಾರು ಮನಿಗೆ ಬರ್ತಾರ ನೋಡ್ರಿ ಅವ್ವ ಬರಗೈಲೆ ಕಳಿಸ್ತಿದ್ದಿಲ್ಲ ಅವ್ರು, ಯಾರನ್ನೂ ಹಂಗ ಕಳ್ಸಂಗಿಲ್ಲ. ಬಂದ್ರ ಯವ್ವ ಬರ್ರಿ ತಾಯಿ ಒಳಗೆ ಬರ್ರಿ ಅಂತ ಒಳಗೆ ಕರೆದು ಮಂಚ ಮ್ಯಾಲ ಕುಣಿಸಿ ಅವ್ರಿಗೆ ಒಂದಿಷ್ಟು ನೀರು ಕೊಡೋದು, ಹನಿ ಮ್ಯಾಲ ಒಂದಿಷ್ಟು ಕುಂಕುಮ ಹಚ್ಚಿ ಯವ್ವ ಒಂದು ಕಪ್ ಹಾಲು ತಗೋತೀರಿ ನೀವ. ಎಂತ ಹೃದಯವಂತ ತಾಯಿ ಅವಳು ಶಿರಸಮ್ಮ, ಅಂತ ದೊಡ್ಡ ಹೃದಯವಂತಳು. ಬಂದವ್ರಿಗೆಲ್ಲರಿಗೂ ಮನೆಯಾಗ ಕರೆದು ಎಲ್ಲರಿಗೂ ಬಂದವರಿಗೆ ಪ್ರಸಾದ ಮಾಡಿಸ್ಬೇಕು. ಬಂದಂತವ್ರು ಯಾರೇ ಇರ್ಲಿ ಅವ್ರಿಗೊಂದು ತುತ್ತು ಅನ್ನ ಕೊಡುವಂತ ಮನಸ್ಸು ನಮ್ಮದಾಗಬೇಕು. ಅಂತ ಬಡತನದೊಳಗಿದ್ರೂ ದಾನ ಧರ್ಮ ಮಾಡಿದ್ರು. ಅದಕ್ಕಾಕಿ ಜಗತ್ತಿಗೆ ಏನಾದ್ಲಂತಂದ್ರ ದಾನಮ್ಮ ಅಂದ್ರ ದಾನ ಮಾಡುವಂತ ತಾಯಿಯ ಕೈ ಒಳಗ ಅಂತ ದೊಡ್ಡ ಶಕ್ತಿ ಇತ್ತು ನೋಡ್ರಿ. ಯಾರು ಏನ್ ಬೇಡ್ತಾರ ಅವ್ರಿಗೆಲ್ಲ ದಾನ ಧರ್ಮ ಮಾಡೋದು. ಬಡತನ ಅನ್ನೋದು ಬಹಳ ಕೆಟ್ಟ, ಬಡತನ ಬಹಳ ಕೆಟ್ಟ್ರಿ. ನಾವು ಹೋದ ನಮಗೆ ಗುಲ್ಬರ್ಗಾ ಜಿಲ್ಲಾದಲ್ಲಿ ಮಳಖೇಡ್ ಅಂತ ಹೇಳಿ ಒಂದು ಊರದ ರೀ. ಆ ಮಳಖೇಡ್ ಅನ್ನುವಂತ ಊರು ಅಫಜಲ್ಪುರ್ ತಾಲೂಕಿನೊಳಗೆ ಬರ್ತದ. ಅಫಜಲ್ಪುರ್ ತಾಲೂಕಿನೊಳಗ ಮಳಖೇಡ್ ಅನ್ನುವಂತ ಊರೊಳಗ ಒಂದು ಮನಿತನ ಆದದ್ದು ಘಟನೆ ಹೇಳ್ತಾನೆ. ಖರೆ ಆದದ್ದು ಕತೆ ಹೇಳ್ತಾನೆ. ನಿಮ್ಗೆ ಬಡತಾನ ಎಷ್ಟು ಕೆಟ್ಟ ಅನ್ನೋದಕ್ಕೆ ಹೇಳ್ತೀನಿ. ಆ ಊರಾಗ ಒಬ್ಬ ಗಂಡ ಹೆಂಡತಿ ಇಬ್ರು ಬಹಳ ಬರ್ತಾನ. ಅವ್ರಿಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗಳು ಹುಟ್ಟಿತ್ತು. ಆದದ್ದು ಕತೆ ಇದೆ ಹೇಳ್ತೇನ್ರಿ. ಗಂಡ ಹೆಂಡತಿ ಇಬ್ರು ಕೂಲಿ ಮಾಡಕ್ ಹೋಗ್ತಿದ್ರು, ಮಂದಿಯಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು. 4 ರೂಪಾಯಿ ಬತ್ತಂದ್ರ ಮಕ್ಕಳಿಗಟ್ಟ ತಮಗಟ್ಟ ಅರಿವಿ ಅಂತಿಡಿ ತಂದು ಸ್ವಲ್ಪ ಸಂತಿ ಮಾಡ್ಕೊಂಡು ಬಂದು ಜೀವನ ಮಾಡ್ತಿದ್ರು ಗಂಡ ಹೆಂಡತಿ. ಒಂದು ದಿವಸ ಏನಾತು ಅಂತಂದ್ರೆ ಆ ಹೆಣ್ಮಗಳು 4ನೇದು ಹೊಟ್ಟಿಲಿ ಆದ್ಲು. ಖರೆ ಆದದ್ದು ಕತೀರ. ಆ ಊರಾಗ ನಾನು ಪ್ರವಚನ ಮಾಡಿದ್ದೇನೆ. ಹೊಟ್ಟೆಲಿ ಆದ್ಲು. 9 ತಿಂಗಳ 9 ದಿವಸ ಮುಗೀತು. ಹೆರಿಗೆ ನೋವು. ದವಾಖಾನಿಗೆ ತಗೊಂಡು ಹೋಗಬೇಕಂತ ಹೇಳಿ ತಿಳ್ಕೊಂಡು ದವಾಖಾನಿಗೆ ಹೋಗ್ಬೇಕಾದ್ರ ಮನ್ಯಾಗ ಒಂದು ಕಟ್ಟಿ ದುಡ್ಡಿಲ್ಲ. ಬಡತನ, ಬಹಳ ಬಡತನ. ಎಲ್ಲಾರು ಊರಾಗಿನವ್ರು ಹಿರಿಯರು ಕುಡ್ಕೊಂಡು ಏನಾರೇ ಆಗ್ಲಿ ದವಾಖಾನಿಗೆ ತಗೊಂಡು ಹೋಗೋಣ ಅಂತೇಳಿ ದವಾಖಾನಿಗೆ ತಗೊಂಡು ಹೋಗ್ತಾರ. ದವಾಖಾನಿಗೆ ತಗೊಂಡು ಹೋಗಿ ಆ ಹೆಣ್ಮಗಳನ್ನ ಅಡ್ಮಿಟ್ ಮಾಡಿದ್ರು. ಆ ಹೆಣ್ಮಗಳು ಅಕಸ್ಮಾತ್ ಅಲ್ಲಿ ಹೋಗುದ್ರಾಗ ಸತ್ತ ಬಿಟ್ರು. ಮನ್ಯಾಗ ಸಣ್ಣ 2 ಮಕ್ಕಳು, ಒಂದು 5-6 ವರ್ಷದ ಒಂದು ಮಗ, ಒಂದು 4 ವರ್ಷದ ಒಂದು ಮಗ, 10-12 ವರ್ಷದ ಒಂದು ಹುಡುಗಿ. ಇಷ್ಟ ಮಕ್ಕಳು. ಪಾಪ ಗಂಡಸ ಮನುಷ್ಯ ಏನ್ ಮಾಡ್ಲಿಕ್ಕೆ ಸಾಧ್ಯದ ಹೇಳ್ರಿ? ಮನ್ಯಾಗ ಗಂಡು ಮಕ್ಕಳು ಇರ್ಲಿಕ್ಕ ನಡಿತೈತಿ, ಹೆಣ್ಮಕ್ಳು ಇದ್ಲಂದ್ರ ಮಕ್ಕಳ ಜೋಪಾನ ಮಾಡ್ತಾಳ. ಅದ ತಾಯಿ ಸತ್ತು ಹೋದ್ಲು ಅಂತಂದ್ರ ಗಂಡಸ ಮಗನಿಗೆ ಏನು ಸೋಸಂಗಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಆಗಲ್ಲ. ಅವ ಹೆಂಗ ಆಗ್ತಾನಂದ್ರ ಹುಚ್ಚರಂತ ಆಗಿಬಿಡ್ತಾನ. ಹಿಂದೆ ಯಾರೂ ಇಲ್ಲ, ಸಂಬಂಧಿಗಳು ಯಾರೂ ಇಲ್ಲ. ಹೆಣ ತಗೊಂಡು ಮನಿಗೆ ಬಂದ, ಮಣ್ಣು ಮಾಡಿದ. 2 ಮಕ್ಕಳಿದ್ದು ರೀ. ಹುಡುಗರು ಸಣ್ಣ, ಹುಡುಗಿ ವಯಸ್ಸಿಗೆ ಬಂದಿತ್ತು. ಇಟ್ಟು ಚಂದ ಹುಡುಗೆಲ್ಲ. ಸಾಕ್ಷಾತ್ ನಾವು ಯಾರನ್ನ ನೋಡಿದ್ರ, ಆ ಹುಡುಗಿನ ನೋಡಿದ್ರ ಬಹಳ ಸುಂದರಿ ಹುಡುಗಿ. ಸಾಲಿಗೆ ಹೋಗ್ತಿತ್ತು, 10-12 ಇತ್ತದ ಹುಡುಗಿ.
ಅವಾಗ ಅಪ್ಪ ವಿಚಾರ ಮಾಡಿದ, ಹುಡುಗಿ ಮದುವೆ ಮಾಡಿ ಕೊಡ್ಬೇಕಿನ್ನ ಅಂತ ಹೇಳಿ ತಿಳ್ಕೊಂಡು ಆ ಕಡೆ ಈ ಕಡೆ ಮನೆತನ ಬರಕತ್ರ. ಬಂದವರೆಲ್ಲ ಕೇಳವ್ರು, ವರದಕ್ಷಿಣೆ ಏನ್ ಕೊಡ್ತೀಪ ಅಂತ ಕೇಳವ್ರು. ಪಾಪ ವರದಕ್ಷಿಣೆ ಕೊಡಕ್ ರೊಕ್ಕಿಲ್ಲ ಇವನ ಹತ್ರ, ಹೊಟ್ಟಿಗೆನೆ ಊಟಕ್ಕಿಲ್ಲ. ಅಷ್ಟ ಪರಿಸ್ಥಿತಿ ಒಳಗ ಮಗಳು ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾನ. ಎಲ್ಲರೂ ಬರೋರು, ಬಂದು ನೋಡೋರು, ಹುಡುಗಿ ಚಂದ ಬಾಳಿತ್ತು. ಹುಡುಗಿನ್ನೇ ನೋಡೋರು, ಎತ್ತ ಹಾಕ್ತಿಪ್ಪ ಬಂಗಾರ ಅಂತ ಕೇಳೋರು. ನನ್ನ ಹತ್ತಕ್ಕೆ ಬಂಗಾರ ಇಲ್ರಿ, ಇರೋದು ಒಂದು ಮಗಳ, ಅದನ್ನ ಮಾತ್ರ ನೀವು ಹಂಗ ಮಾಡ್ಕೊಂಡು ಹೋಗ್ರಿ, ನನ್ನ ಕೈಲಿಂದ ಏನು ಕೊಡಕ್ ಆಗೋದಿಲ್ಲ ಅಂದ. ಎಷ್ಟ ಮಣಿತನ ಬಂದ್ರು ಹಿಂಗ ಕೇಳಕತ್ರು. ಪಾಪ ಬ್ಯಾಸತ್ತವ. ಕಡೆಗೆ ಅಲ್ಲಿದ ಒಂದು ಹಳ್ಳಿ ಒಳಗ ಒಬ್ಬ ಹುಡುಗ ನೀರು ಬಿಡ್ತಿದ್ದವ. ಪಂಚಾಯತಿ ಒಳಗ ನೀರು ಬಿಡ್ತಾರಲ್ಲ, ಆ ಹುಡುಗ ಅವನು ಬಹಳ ಚಂದ ಹುಡುಗಿದ್ದ. ಅವನು ಒಬ್ಬ ಮಗ. ನೋಡ್ಲಕ್ ಬಂದ, ನೋಡಿ ಹುಡುಗಿನ ನೋಡಿದ, ಪಸಂದ್ ಆತು. ಅವಂದ, ನೀವ್ ಏನೂ ಕೊಡ್ಬೇಡ್ರಿ, ಮದುವೆ ಅಟ್ಟ ಮಾಡಿಕೊಡ್ರಿ ನನ್ನ. ಅವಾಗ ಪಾಪ ಮದುವೆ ಮಾಡ್ಬೇಕಾದ್ರೆ ಒಂದ್ 10-20 ಸಾವಿರ ಬೇಕಲ್ರಿ, ಎಲ್ಲಿ ತರಲ್ರಿ ರೊಕ್ಕ ಅನ್ಕೋತ ಸಾವ್ಕಾರ ಮನಿಗೆ ಹೋದ. ಸಾವ್ಕಾರ ಕೈ ಮುಗಿತೇನ್ರಿ, ಒಂದ್ 10,000 ರೂಪಾಯಿ ನನಗೆ ಬಡ್ಡಿ ಹೆಂಗ್ ಕೊಡ್ರಿ ಅನ್ನು. ಸಾವ್ಕಾರ ಅಂದ್ರು, ಅಲ್ಲೋ ನೀ ಎಲ್ಲಿಂದ ಕೊಡ, ಅವ ದುಡಿಯವನು ಇಲ್ಲ, ಹುಡುಗರು ಎಲ್ಲದಾವ ಮನ್ಯಾಗ, ಹುಡುಗಿದ ಮದುವೆ ಮಾಡಿದಂದ್ರ ನಮಗ್ ರೊಕ್ಕ ಎಲ್ಲಿಂದ ಕೊಡ, ನನ್ನ ಜೀವ ಹೋಗಲ್ರಿಪ್ಪ, ನಿಮ್ದು ಬಡ್ಡಿ ಗಂಟ ಎಲ್ಲಾ ತಂದು ಕೊಡ್ತೀನಿ ಅಂದ. ಸಾವ್ಕಾರ ರೊಕ್ಕ ಕೊಟ್ಟ. ಮುಂದೆ ಮದುವೆ ಮಾಡಿದ್ರು. ಹುಡುಗಿನ ಕರ್ಕೊಂಡು ಹೋದ್ರಿ. ಮನ್ಯಾಗ 2 ಮಕ್ಕಳು, ಇವನು ಅತ್ತ ಇರೋರು. ಒಂದ್ 6 ತಿಂಗಳ ಹೋತು, ವರ್ಷ ಹೋತು, ಇವಂಗ ಬಡ್ಡಿ ಕೊಡೋದು ಆಗ್ಲಿಲ್ಲ, ಗಂಟು ಕೊಡ್ಲಿಕ್ಕೆ ಆಗ್ಲಿಲ್ಲ. ಸಾವುಕಾರ ಒಂದು ದಿವಸ ಮನೆಗೆ ಆಳ ಕಳಿಸಿದ, ಇವತ್ತು ರೊಕ್ಕ ಕೊಡ್ಲಿಲ್ಲ ಅಂದ್ರ ನಿನ್ನ ಬಿಡಂಗಿಲ್ಲ ಅಂತ ಹೇಳಿ ಅಂಜಿಕೆ ಹಾಕಿದ. ಇವ ವಿಚಾರ ಮಾಡಿದ, ಇನ್ನು 10,000 ರೂಪಾಯಿ ಎಲ್ಲಿ ತರ್ಲಿ ಅಂತ ಹೇಳಿ ತಿಳ್ಕೊಂಡು 2 ಹುಡುಗರು ಕೈಯಾಗ ಅದಕ್ಕೊಂದು 5 ರೂಪಾಯಿ ಕೊಟ್ಟ, ಇದಕ್ಕೊಂದು 5 ರೂಪಾಯಿ ಕೊಟ್ಟ. ತಮ್ಗೊಡ್ರ ನೀವು ತಿನ್ನಾಕ ತಗೊಂಡು ಅಂಗಡಿಗೆ ಹೋಗಿ ಬರೋಗ್ರಿ ಅಂತೇಳಿ ಹುಡುಗರನ್ನ ಅಂಗಡಿ ಕಳಿಸ್ಯಾನ. ತಾ ಸೀದಾ ಎಲ್ಲಿ ಹೋಗ್ಯಾನ ಅಂದ್ರ ಔಷಧ ಅಂಗಡಿಗೆ ಹೋಗ್ಯಾನ. ಇಲಿಗೆ ಹಾಕುವ ಔಷಧದೊಂದು ಬಾಟ್ಲಿ ತಗೊಂಡಾನ. ತಗೊಂಡು ಮನೆಗೆ ಬಂದಾನ. ಮಕ್ಕಳು ಅಂಗಡಿಗೆ ಹೋಗ್ಯಾವ. ಮನೆಗೆ ಬಂದ ಬಾಗಿಲ ಹಾಕೊಂಡಾನ. ಹಾಕೊಂಡು ಗಟ 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 ವಿಷ ಕುಡ್ದಾನ. ಅಲ್ಲೇ ಒದ್ದಾಡಿ ಸತ್ತಾನ. ಇಲ್ಲಿ ಮಕ್ಕಳು ಎದ್ದು ಅಂಗಡಿಗೆ ಬಂದಾವ. ದೊಡ್ಡ ಹುಡುಗಿಗೆ ಒಂದಿಟ್ಟು ತಿಳುವಳಿಕೆ, ಒಂದು 6-7 ವರ್ಷದ ಹುಡುಗ ಅಂಗಡಿ ಒಳಗ ತಮ್ಮಗೆ ಹೇಳ್ತೈತಿ, ತಮ್ಮ ಅಪ್ಪ ಎಂದೂ 1 ರೂಪಾಯಿ ನಮಗೆ ತಿಲ್ಲಾಕ ತಗೊಳಕ್ಕೆ ಎಂದೂ ಕೊಟ್ಟಿಲ್ಲ, ಇವತ್ತು ಯಾಕೋ ರೊಕ್ಕ 5 ರೂಪಾಯಿ ನಿನಗ್ ಕೊಟ್ಟಾನ, 5 ರೂಪಾಯಿ ನನಗ್ ಕೊಟ್ಟಾನ, ಯಾಕೋ ನನಗ್ ಹೊಟ್ಟಾಗಿ ಸಂತ ಆಗಕತ್ತಿತ್ತು ಅಣ್ಣ, ಹೊಟ್ಟಾಗ ತ್ರಾಸು ಬಹಳ ಆಗಕತ್ತಿತ್ತು ಅಣ್ಣ ನನಗ. ತಮ್ಮಗೆ ಹೇಳಕತ್ಯಾನ. ತಮ್ಮ ಅಂತೈತಿ, ಅಲ್ಲೋ ಹುಚ್ಚ, ಹುಟ್ಟಿದಾಗಿನಿಂದ ಇಲ್ಲಿ ತಗ 1 ರೂಪಾಯಿ ಕೊಟ್ಟಿಲ್ಲ, ಇಂದು ಕೊಟ್ಟಾನ, ಆನಂದದಿಂದ ತಿನ್ಕೊಟ್ಟ ಅಂಗಡಿಯಾಗ ಆಟ ಆಡೋನು ನಡಿಯೋ. ಸಣ್ಣ ಹುಡುಗಿ ಹೇಳಕತ್ತೈತಿ, ದೊಡ್ಡ ಹುಡುಗಿಗೆ ಹೊಟ್ಟ್ಯಾಗ ಸಂಕಟ ಆಗಾಕತ್ತೈತಿ. ಬಿಕ್ಕಿ ಬಿಕ್ಕಿ ಹೇಳಕತ್ಯಾನಲ್ಲೇ, ಯಾಕೋ ನನಗ ಬಹಳ ತ್ರಾಸ ಆಗಾಕತ್ತಿತ್ತು ಹೊಟ್ಟ್ಯಾಗ. 5 ರೂಪಾಯಿದು ತಿನ್ನಾಕ ತಗೊಂಡು 2 ಮಕ್ಕಳು ಮನೆಗೆ ಬರ್ತಾವ. ಮನೆಗೆ ಬಂದು ನೋಡ್ತಾರ, ಬಾಗಿಲು ಕೊಂಡಿ ಹಾಕಿತ್ತು. ಬಾಗಿಲ ಬಡಿದ್ರು, ಏನ್ ಮಾಡಿದ್ರು ಬಾಗಿಲು ತೆಗಿಲಿಲ್ಲ. ಹಿರಿಯರು ಹಾದು ಹೊಂಟಿದ್ರು. ಯಾಕ್ರು ತಮ್ಮ, ಯಾಕ ಅಂತ ಕೇಳಿದಾಗ, ಅಪ್ಪ ಒಳಗದನ, ಬಾಗಿಲ ತೆಗಿವಲ್ರಿ. ಅವಾಗ ಬಂದು ಬಾಗಿಲ ತೆಗೆದ್ರು. ಒದ್ದು ಬಾಗಿಲ ಮುರಿದ್ರು. ನೋಡ್ತಾರ, ಆತ ಒದ್ದಾಡಿ ಸತ್ತು ಹೋಗಿದ್ದ. ಪಾಪ ವಿಷ ಕುಡಿದು ಸತ್ತು ಹೋಗಿದ್ದ. 2 ಅಣ್ಣ ತಮ್ಮ ಊರಾಗಿನ ಹಿರಿಯರೆಲ್ಲ ಕೂಡಿದ್ರು. ಅಣ್ಣ ತಮ್ಮ 2 ಉಳ್ದಾವ. ದಿನ ಒಬ್ಬೊಬ್ಬರ ಮನ್ಯಾಗ ಊಟ ಮಾಡ್ಲಿ ಮಕ್ಕಳು, ಒಬ್ಬೊಬ್ಬರ ಮನ್ಯಾಗ ಊಟ ಮಾಡ್ಲಿ. ಏ ತಮ್ಮ, ಇವತ್ತು ನಮ್ಮ ಮನೆಗೆ ಬರ್ರಿ ಊಟಕ್ಕಂತೆಲ್ಲ ಒಬ್ಬೊಬ್ರ ಕರಿತಿದ್ರು. ಮಕ್ಕಳಿಗೆ 1 ರೊಟ್ಟಿ ಕೊಡ್ತಿದ್ರು. ಏನ್ ಇದ್ದದ್ದು ಕೊಡ್ತಿದ್ರು. ಹರಿದ್ರ ಅಂಗಿ ಕೊಂಡು ತಂದು ಕೊಡ್ತಿದ್ರು. ಊರ ಜನ ಬಹಳ ಪ್ರೀತಿಯಿಂದ ಜೋಪಾನ ಮಾಡಿದ್ರು. ಹುಡುಗ ಒಂದಿಟ್ಟು ದೊಡ್ಡವಾಗಿ ತಿಳುವಳಿಕೆ ಬತ್ತು. ಅಲ್ಲ, ಎಷ್ಟು ದಿವಸ ಮಂದಿ ಬಾಗಿಲಿಗೆ ಹೋಗಿ ನಾವು ದಿನ ಭಿಕ್ಷಾ ಬೇಡಿ ಊಟ ಮಾಡೋದು. ತಮ್ಮ
ಅಕ್ಕನ ಮನೆಗರೆ ಹೋಗುನು, ಅಕ್ಕ ಒಂದಿಟ್ಟು ನೌಕರಿ ಗಂಡದಾನ, ಏನಾರೇ ಮಾಡಿ ನಮಗ್ ರೊಕ್ಕ ಕೊಟ್ಟು ಏನ್ರಿ ನಮಗೆ ವ್ಯವಸ್ಥೆ ಮಾಡ್ಯಾಳ, ಅಕ್ಕನ ಮನೆಗೆ ಹೋಗುನು ಅಂತೇಳಿ ತಿಳ್ಕೊಂಡು ಎರಡು ಅಣ್ಣ ತಮ್ಮ ಕೂಡಿ ಅಕ್ಕನ ಮನೆಗೆ ಹೋದ್ರಿ. ನೆರೆಹಳ್ಳಿ ಅಕ್ಕನ ಮನೆಗೆ ಹೋಗುದ್ರಾಗ ಅಕ್ಕಗ ಬಹಳ ಚಲೋ ಶ್ರೀಮಂತಿಕೆ ಇತ್ತು. ತಮ್ಮಗಳು ಬಂದಾವಂತೇಳಿ ತಿಳ್ಕೊಂಡು ಪ್ರೀತಿಯಿಂದ ಅಕ್ಕ ಕರೀಲಿಲ್ಲ. ಅಂದ್ರು ಹುಟ್ಟುವಾಗ ಅವನು ಕೊಂದ್ರಿ, ಅಪ್ಪನು ಕೊಂದ್ರಿ, ಇನ್ನು ನನ್ನ ಮನೆಗೆ ಬಂದು ನನ್ನೂ ಕಳೆದಕ್ಕಂತ ಮಾಡಿರೋದು, ಹಾಳಾಗಿ ಹೋಗ್ರಿ ಅಂತ ಹೇಳಿ ತಿರುಗಿ ಬಿಡಿಸಿ ಎರಡೂ ಮಕ್ಕಳಂತವ. ಆರೇನು ಮಾಡುವರು ಆರಿಂದಲೇನಹುದು, ಪೂರ್ವ ಜನ್ಮದ ಕರ್ಮ ಅದು ವಿಧಿ ಬೆನ್ನ ಬಿಡೋದು ಅಂತ ಹೇಳ್ತಾರೆ ಮಹಾತ್ಮರು. ಯಾರೇನು ಮಾಡಂಗಿಲ್ಲ, ನಾವು ಹಿಂದಿನ ಜನ್ಮದೊಳಗೆ ಮಾಡಿದ್ದ ಪಾಪದ ಕರ್ಮ ಅದು. ಕಷ್ಟ ನಷ್ಟ ಏನು ಎಲ್ಲವಲ್ಲ ಇವೆಲ್ಲ ನಾವು ಹಿಂದಿನ ಜನ್ಮದಾಗ ಮಾಡಿದ್ರೆ ಹಿಂಗಾಗಿ ಬಿಡ್ತತ್ ನೋಡಿ. ಈ ಜನ್ಮದಾಗಲ್ಲ. ಆರೇನು ಮಾಡುವರು ಆರಿಂದಲೇನಹುದು, ಪೂರ್ವ ಜನ್ಮದ ಕರ್ಮ ಅದು ವಿಧಿ ಬೆನ್ನ ಬಿಡದು. ನಮ್ನ ಎಂದೂ ಬಿಡಂಗಿಲ್ಲ. ಅದು ಹಿಂದಿನ ಜನ್ಮದಾಗ ಮಾಡಿದ ಪಾಪ ಈ ಜನ್ಮದಲ್ಲಿ ನಾವು ಅದನ್ನು ಭೋಗಿಸೇ ಹೋಗಬೇಕು. ಹಿಂದಿನ ಜನ್ಮದ ಪುಣ್ಯವನ್ನು ಇಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಸಂದೇಹವಿಲ್ಲವಿದಕ್ಕೆ ಇಂದುದರನ ಆನೆಯಾಗಿ. ಮಹಾತ್ಮರು ಹೇಳ್ತಾರೆ ಈ ಮಾತು ನಮಗ. ನೀವು ಈ ಜನ್ಮದೊಳಗ ಪಾಪ ಮಾಡಿದ್ರಿ ಅಂದ್ರ, ಯಾರಿಗಾರ ಕಟ್ಟಾಗ್ಲಿ ಅಂತ ಹೇಳಿ ನಿಮ್ಮ ಮನಸ್ಸಿನೊಳಗ ವಿಚಾರ ಮಾಡಿದ್ರಿ ಅಂದ್ರ, ದೇವರು ಮುಂದಿನ ಜನ್ಮದೊಳಗ ನಮ್ಮನ್ನ ಪಾಪಿಗಳನ್ನಾಗಿ ಹುಟ್ಟಿಸ್ತಾನ. ನಾಯಿ ಹಂದಿಯ ಜನ್ಮಕ್ಕೆ ನಾವು ಬರ್ತೀವಿ, ಮತ್ತೊಬ್ಬರಿಗೆ ಕೆಟ್ಟದ್ದಾಗ್ಲಂತ ಹೇಳಿ ಮನುಷ್ಯನ್ಯಾಗ ಸಹಿತ ವಿಚಾರ ಮಾಡಬಾರ್ದಂತ ನೋಡ್ರಿ ನಾವು. ಅಂತ ಪ್ರಸಂಗದೊಳಗ ಎರಡೂ ತಮ್ಮಗಳು ಬಿಕ್ಕಿ ಬಿಕ್ಕಿ ಹೇಳಾಕತ್ಯಾವ. ಅಕ್ಕಗ ದೇವ್ರು ಎಲ್ಲಾ ಕೊಟ್ಟಾನ, ಸೌಕರ್ಯಕ್ಕೆ ಕೊಟ್ಟಾನ, ನಮಗ ಒಂದು ತುತ್ತು ಅನ್ನ ಹಾಕ್ಲಿಲ್ಲಲ್ಲ ಅಕ್ಕ ಅಂತ ಹೇಳಿ ತಿಳ್ಕೊಂಡು ಅಳ್ಕೊತ್ತ ಅಳ್ಕೊತ್ತ ಹಾದಿ ಹಿಡ್ದ ಬಂದಾವ. ಹೊತ್ತು ಮುನಿಗ್ಯದ, ಈ ಹೊತ್ತಾಗ್ಯದ, ಹೋಗಬೇಕಾದ್ರೆ ಹೊಟ್ಟೆ ಹಸದೈತಿ, ಹೊಟ್ಟೆಯಾಗ ತಿನ್ನಾಕಿ ಏನೂ ಅನ್ನಿಲ್ಲ. ಊರು ಮುಂದಗಡೆ ಯಾವುದಂತಂದ್ರ ಭೀಮಾ ನದಿ ಅಲ್ಲೇ ಬರ್ತದ್ರಿ. ಭೀಮಾ ನದಿ ದತ್ತರಿಗೆ ಭಾಗಮನ ಹತ್ತಕ ನೋಡ್ರಿ. ಅಲ್ಲಿ ಬಂದು ಅಣ್ಣ ತಮ್ಮ ವಿಚಾರ ಮಾಡ್ಯಾರ, ಈ ಜನ್ಮದೊಳಗ ನಮ್ಮ ಅಕ್ಕನೂ ನಮ್ಮನ್ನ ನೋಡ್ಲಿಲ್ಲ, ಅವನು ನಮ್ಮನ್ನ ನೋಡ್ಲಿಲ್ಲ, ಇನ್ನು ಇಲ್ಲಿ ಎದ್ದೇನು ಮಾಡೋದು ಅಂತ ಹೇಳಿ ತಿಳ್ಕೊಂಡು ಈ ಎಡ್ಡು ಅಣ್ಣ ತಮ್ಮ ಅದ ಹೊಳೆ ಆಗದಿದ್ದು ಸತ್ತು ಹೋಗ್ಬಿಟ್ಟು. ಇದಕ್ಕೆ ಏನಂತ ಕರೀತಾರಂತಂದ್ರೆ ಕರ್ಮ. ಕರ್ಮ ಅಂತಾರ. ನಾವು ಮಾಡಿದ ಕರ್ಮ ನಮ್ಮನ್ನ ಯಾವ ರೀತಿಯಾಗಿ ಕಾಡ್ತದ ನೋಡ್ರಿ. ಅದಕ್ಕಾಗಿ ಬಡತನ ಇರ್ಲಿ ಶ್ರೀತನ ಇರ್ಲಿ, ಮನುಷ್ಯನ ಮನಸ್ಸು ಹೆಂಗಿರ್ಬೇಕಂದ್ರ ಬಂಗಾರದಂಗಿರ್ಬೇಕಂತ್ರಿ ಮನಸ್ಸು. ಹರಿದಚ್ಕೊಂಡು ತಿನ್ನುವಂತ ಮನಸ್ಸು ಇರ್ಬೇಕು ನಮ್ದು. ಭಾವ ಹೇಗಿರ್ಬೇಕು ಅಂತಂದ್ರ, ದಾನಮ್ಮ ತಾಯಿಯ ಭಾವ, ಅವರ ತಂದೆ ತಾಯಿಯ ಭಾವ ಹೆಂಗಿತ್ತು ಅಂತಂದ್ರ, ಎಷ್ಟ ಬಡವರಾಗಿದ್ರು ಸಹಿತ ಬಂದವ್ರನ್ನ ಯಾರನ್ನೋ ಬರಗೈಲಿ ಕಳಿಸ್ತಿದ್ದಿಲ್ಲ ಅಂತ ನೋಡ್ರಿ. ಅನಂತರ ಊರಾಗೆಲ್ಲ ಡಂಗ್ರ ಹೊಡಿಸ್ಯಾನ. ಇವತ್ತಿನ ದಿವಸ ನಮ್ಮ ಮನೆಯೊಳಗ ಬಹಳ ಸುಂದರವಾಗಿರ್ತಕ್ಕಂಥ ಮಗು ಹುಟ್ಟಿ ಬಂದೈತಿ ನಮ್ಮ ಮನೆಯೊಳಗ. ನಮ್ಮ ಮನೆ ತನಕ ಬಹಳ ದಿವಸಕ್ಕ ಮಕ್ಕಳಾಗ್ಯಾವ. ನಾಳಿನ ದಿವಸ ನಾವೆಲ್ಲರೂ ಏನ್ ಮಾಡ್ಬೇಕಾಗೈತಿ ಅಂತಂದ್ರ, ನನ್ನ ಮಗಳಿಗೆ ಹೆಸರು ಇಡಬೇಕಾಗೈತಿ. ಅದಕ್ಕಾಗಿ ಊರ್ ತುಂಬಿ ಎಲ್ಲ ಏನಪ್ಪಾ ಅಂತಂದ್ರೆ ತಳಿರು ತೋರಣಗಳಿಂದ ಎಲ್ಲರ ಮನೆಗಳಲ್ಲಿ ತುಪ್ಪದ ದೀಪ ಹಚ್ಚಬೇಕು. ದಾನಮ್ಮ ತಾಯಿಗೆ ತುಪ್ಪ ಅಂದ್ರೆ ಬಹಳ ಇಷ್ಟ ಅಂತ್ರಿ. ಆಕಿಗೆ ಹೋಗಾಗ ಎಲ್ಲರೂ ತುಪ್ಪದ ದೀಪನ ಒಯ್ತಾರ. ಪಂಕ್ತಿ ಒಳಗೆ ತುಪ್ಪ ಹಾಕ್ಯಾನ ದೀಪ ಹಚ್ತಾರ. ಯಾಕಂತಂದ್ರ ತುಪ್ಪದ ಮೇಲೆ ಬಹಳ ಪ್ರೀತಿ ತಾಯಿ ಲಿಂಗಮ್ಮ. ಹಂಗ ಆ ತಂದೆ ತಾಯಿಗಳಾಗಿರ್ತಕ್ಕಂಥ ಶಿರ್ಸಮ್ಮ ಮತ್ತು ಅನಂತರಾಯರು ಊರು ತುಂಬೆಲ್ಲ ಡಂಗುರವನ್ನ ಹೊಡಿಸ್ಯಾರ. ಎಲ್ಲರ ಮನೆಯೊಳಗೆ ಯಾರೂ ನಾಳೆ ಅಡಿಗೆ ಮಾಡಂಗಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಮನೆಯೊಳಗೆ ಮುತ್ತೈದೆಯಾಗಿರ್ತಕ್ಕಂಥ ದೇವಲೋಕದಿಂದ ಪಾರ್ವತಿ ಅವತಾರಿಯನಿಯಾಗಿರ್ತಕ್ಕಂಥ ದಾನಮ್ಮ ತಾಯಿಯ ಸ್ವರೂಪರಾಗಿರ್ತಕ್ಕಂಥವಳು ಇಲ್ಲಿ ಹುಟ್ಟಿ ಬಂದಾಳ. ನಾಳಿನ ದಿವಸ ನಾವು ಏನ್ ಮಾಡ್ಬೇಕಾಗೈತಿ ಅಂತಂದ್ರ,
ಆಕೆಗೆ ಹೆಸರಿಡುವಂತ ಕಾರ್ಯಕ್ರಮ, ನಾಮಕರಣ ಮಾಡಬೇಕಾಗಿದೆ. ಇಷ್ಟೆಲ್ಲ ಅಂದಾಗ ಊರಿಗೆ ಬೇಕಾದವ ಯಾರು? ಅನಂತರಾಯರು. ಬಹಳ ಊರಿಗೆ ಎಲ್ಲರನ್ನೂ ಹಚ್ಕೊಳ್ಳವ. ಬಡವರಲ್ಲಿ ಹೃದಯವಂತಿಕೆ ಬಹಳ ಇರ್ತದಂತ ನೋಡಿ. ಬಡವರಲ್ಲಿ ಹೃದಯವಂತಿಕೆ ಬಹಳ ಇರ್ತದ. ಬಡವರ ಮನಿ ಊಟ ಬಹಳ ಚಂದ, ಸಾವುಕಾರ ಮನಿ ನೋಟ ಬಹಳ ಚಂದ ಅಂತ. ಸಾವುಕಾರ ಮನಿಗೆ ಅದು ಹೋದ್ರಿ ಅಂತಂದ್ರ ನಿಮಗ ಒಂದು ತಾಸು ಮಾತ ಹೇಳ್ತಾರ ಅವ್ರು. ಕಡೆಗೆ ಎದ್ದು ಬರಾಕತ್ತಾರ, ಒಂದಿಟ್ಟು ಚಾರು ಮಾಡ್ತಿದ್ದಿಲ್ಲ ಅಂತಾರ. ಅವಾಗ ಎದ್ದು ಬರಾಗ್ರದ ನಿಮ್ಮ ಚಾಕ್ ಹೋದಿ ಬೆಂಕಿ ಹತ್ತಿರ್ತಾಳ. 2 ತಾಸಾತು ಮನ್ಯಾಗ ಬಂದು ಕೂತನಿ, ಒಂದ್ ಕಪ್ ನೀರು ಕೊಟ್ಟಿಲ್ಲ, ಇನ್ ಹೊಂಟನಿ ಈಗ ಚಾ ಮಾಡ್ತಾನೆ. ಅದ ಬಡವ್ರ ಮನ್ಯಾಗ ನೋಡ್ರಿ, ಏನ್ ಇರ್ಲಿ ಬಿಡ್ಲಿ, ತಂಗಳ ರೊಟ್ಟಿನ ಇರ್ಲಿ, ಒಂದಿಟ್ಟು ಆಂಬಲೇರೇ ಇರ್ಲಿ, ಯವ್ವ ಬಾಳ ದಿವಸಕ್ಕೆ ನನ್ನ ಮನೆಗೆ ಬಂದದಿ, ಇದೊಂದಿಟ್ಟು ಕುಡಿದ ಆನಂದದಿಂದ ಹೋಗ್ತಾಯಿ ಅಂತ ಹೇಳುವಂತ ಮನಸ್ಸ ಎಲ್ಲಿ ಐತಿವ ಅಂತಂದ್ರ ಅದ ನಿಮ್ಮಂತ ಅರ್ಟಾಳದಂತ ತಾಯಿಯವ್ರ ಮನ್ಯಾಗ ಐತಿ, ನಿಮ್ಮಂತವ್ರ ಮನ್ಯಾಗ ಐತಿ. ಮತ್ತೆ ನೀವು ಅತನಿಗೆ ಅದು ಬಂದ್ರಿ ಅಂದ್ರೆ ಇವ ಪ್ಯಾಟ್ಯಾಗಿನ ಮಂದಿ ಎಷ್ಟು ಬೆರಿಕೆದಾರಲ್ಲ, ಬಾಗಲ ಹಿಕ್ಕೊಂಡಿರ್ತಾರ್ರಿ. ಯಾವಾಗಿದ? ರಾತ್ರಿ ಮಕ್ಕಳಾಗಲ್ಲ, ಮುಂಜಾನೆ ಎದ್ದು ಕೂಡಲೇ ಬಾಗಿಲು ಹಿಕ್ಕಿದ್ದಾರ, ಯಾವಾಗೂ ತೆಗಿಯಂಗಿಲ್ರಿ. ಮುಂದೆ ಹೊರಗೆ ಗೇಟ್ ಹಾಕಿರ್ತಾರ, ಗೇಟು ಹಾಕಿರ್ತಾರ, ಅದಕ್ಕೊಂದು ದೊಡ್ಡದು ಕೀಲಿ ಹಾಕಿರ್ತಾರ, ಅಲ್ಲಿ ಒಂದು ಬೋರ್ಡ್ ಬರೆದಿರ್ತಾರ, ನಾಯಿ ಇದೆ ಎಚ್ಚರಿಕೆ ಅಂತ. ಮತ್ ನಾಯಿ ಅಂದ್ರೆ ಒಳಗ್ ಮನ್ಯಾಗಿದ್ದವ್ರ ನಾಯಿಗಳವು, ಹೊರಗ ಕರೆಯಾಗಿಲ್ಲ. ಮತ್ತೆ ಏನ್ ಮಾಡ್ತಾರ? ಪ್ಯಾಟಾಗಿನ ಮಂದಿ ಹಿಂಗಾಗೈತಿ. ಯಾರೇ ಬಂದ್ರಂದ್ರ, ಪವನ್ಯಾರದು ಬಂದ್ರಂದ್ರ ಅಲ್ಲಿ ಒಂದು ಹೊರಗೊಂದು ಬೆಲ್ ಇಟ್ಟಿರ್ತಾರೆ, ಹಿಂಗ್ ಟಂಗ್ ಟಂಗ್ ಹೊಡಿತಿಲ್ವ, ಅವ್ರು ಎಲ್ಲಿ ಬರ್ತಾರ ಕಿಟಕಿ ತೆಗೆದು ಹಿಂಗ ನೋಡ್ತಾರ. ಅವ್ವ ಈಗ ಬಂದ್ಯಾ? ಅದು ಬರಾಗನ ಕೇಳ್ತಾರ, ಎಷ್ಟೊತ್ತಿಗೆ ಹೋಗಕ್ಕಿದೆಯವ ನೀ? ಬರುಕಿತ ಮೊದಲ ಕೇಳ್ತಾರ. ಪ್ಯಾಟ್ಯಾಗಿನ ಮಂದಿ ಹಿಂಗ್ರಿ. ನಮ್ಮ ಹಳ್ಳಿ ಮಂದಿ ನೋಡ್ರಿ ಎಂತ ಹೃದಯವಂತ. ಬಂದ್ರ ಏನು ತಿಂದಾರ, ಏನು ಉಂಡಾರ, ಎಷ್ಟು ಪ್ರೀತಿ, ಎಷ್ಟು ಒಂದು ಅನನ್ಯವಾಗಿರ್ತಕ್ಕಂಥ ಭಾವ, ಅಂತಃಕರಣ. ಅದಕ್ಕೆ ಹೇಳ್ತಾರ, ಹುಕ್ಕೇರಿ ಬಾಳಪ್ಪನವ್ರು ಹೇಳ್ತಾರ, ನಮ್ಮ ಹಳ್ಳಿ ಊರ ನಮಗ ಪಾಡ, ಯಾತಕ್ಕ ಬೇಕವ್ವ ಹುಬ್ಬಳ್ಳಿ ಧಾರವಾಡ. ನಮ್ಮ ಹಳ್ಳಿ ಊರ ಬಾಳ ಚಲೋ ಇವ. ನಿಮ್ನೆಲ್ಲ ನೋಡಂತೆ ನನಗ ಅನಿಸ್ತತಿ, ಬಹುತೇಕ 12ನೇ ಶತಮಾನದಾಗ ಬಸವಣ್ಣವ್ರ ಕಾಲಕ್ಕ ಇಷ್ಟು ಮಂದಿ ಅನುಭವ ಮಂಟಪದಾಗ ಕುಂಡಿರ್ತಿದ್ರಿ. ಕುಂತ ಹೆಣ್ಮಕ್ಳು ಒಂದ್ ಕಡೆ, ಗಂಡ ಮಕ್ಳು ಒಂದ್ ಕಡೆ ಕುಂತ ದೇವ್ರ ಧ್ಯಾನ ಮಾಡ್ತಿದ್ರು, ವಚನ ಕೇಳ್ತಿದ್ರು, ಹಾಡ ಹಾಡ್ತಿದ್ರು, ಭಕ್ತಿದಿಂದ ನಾಮಸ್ಮರಣೆ ಮಾಡ್ತಿದ್ರು. ಹಂಗ ದೇವ್ರ ನಾಮಸ್ಮರಣೆ ಮಾಡ್ತಿದ್ರು. ಅಲ್ಲಿ ಮಾಡೋದು ನಂತರ ನಾ ಎಲ್ಲಿ ನೋಡಾಕತ್ತೇನೆ ಅಂತಂದ್ರ ಇದ ನಿಮ್ಮ ಊರಾಗ, ಅದು ಈ ಮಲ್ಲೈನ ಗುಡಿಯಾಗ ನೀವೇನ್ ಕುತ್ತ ಧ್ಯಾನ ಮಾಡ್ತೀರಿ, ದೇವ್ರ ನಾಮಸ್ಮರಣೆ ಕೇಳ್ತಿರ್ಲ, ಇದು 2ನೇ ಬಸವ ಕಲ್ಯಾಣ ಆಗೈತಿ ಅನ್ನುವಂತ ಮಾತು ಈ ಸಂದರ್ಭದೊಳಗ. ಇದು ಎಲ್ಲರಿಗೂ ಬರಂಗಿಲ್ರಿ. ಪುರಾಣ ಪ್ರವಚನ ಕೇಳುವ ಭಾಗ್ಯ ಎಲ್ಲರಿಗೆ ಬರಂಗಿಲ್ಲ. ಯಾರು ಪುಣ್ಯವನ್ನು ಮಾಡ್ಯಾರ ಅವ್ರಿಗೆ ಮಾತ್ರ ಇದು ಲಭಿಸ್ತದ. ಜ್ಞಾನ ಸಂಪತ್ತು, ಅಧ್ಯಾತ್ಮ ಸಂಪತ್ತು ಯಾರು ಪುಣ್ಯ ಮಂತ್ರದಾರ, ಹಿಂದಿನ ಜನ್ಮದೊಳಗ ಪುಣ್ಯ ಮಾಡ್ಯಾರ, ಅಂತವರಿಗೆ ಪುರಾಣ ಪ್ರವಚನ ಕೇಳುವ ಭಾಗ್ಯ ಸಿಗ್ತದ. ಇರ್ಲಿಲ್ಲ ಅಂದ್ರೆ ಸಿಗಂಗಿಲ್ಲ. ಯಾಕಂತಂದ್ರ ಇದ್ರೊಳಗ ಅಂತ ಶಕ್ತಿ ಅದ ನೋಡಿ, ಅಧ್ಯಾತ್ಮದೊಳಗ ಅಂತ ಶಕ್ತಿ ಅದ. ಅದಕ್ಕ ತಾಯಿ ಶಿರಸಮ್ಮ, ತಂದೆಯಾಗಿರ್ತಕ್ಕಂಥ ಅನಂತರಾಯರು ಅನಂತ ಕಾಲ ತಪಸ್ಸು ಮಾಡಿದ್ರಿ. ಏನಂತಂದ್ರೆ ಮಲ್ಲಿಕಾರ್ಜುನಿಗೆ ಬೇಡ್ಕೊಂಡಾರ, ಸೋಮನಾಥನಿಗೆ ಬೇಡ್ಕೊಂಡಾರ, ನಮ್ಮ ಹೊಟ್ಟಿಲೆ ಹುಟ್ಟುವಂತ ಮಗಳು ಜಗತ್ತು ಬೆಳಗಬೇಕು, ಜಗತ್ತು ಬೆಳಗಬೇಕು, ಜಗತ್ತಿಗೆ ಬೆಳಕಾಕೊಡ್ಬೇಕು. ಯಾರು? ಅಕ್ಕ ಮಹಾದೇವಿ ಹುಟ್ಟಿದಾಗ ಜಗತ್ತೆಲ್ಲ ಬೆಳಕಾಯ್ತಂತೆ. ಅದರ ನಂತರ ಗುಡ್ಡಾಪುರದ ದಾನಮ್ಮ ಉಮ್ರಾನಿ ಒಳಗೆ ಹುಟ್ಟಿದ ನಂತರ ಊರೆಲ್ಲ ಬೆಳಕು ಬಿದ್ದು ಬಿಡ್ತಂತೆ. ಊರಾಗೆಲ್ಲ ಬಾಳಿ ಗಿಡ ತಂದಾರ, ತೆಂಗಿನ ಗಿಡ ತಂದಾರ, ಊರ್ ತುಂಬ ಎಲ್ಲ ಮೆರವಣಿಗೆ ಮಾಡಾಕಂತೇಳಿ ತೆಳಗ ಎಲ್ಲಾ ಕಡೆ ಕುತ್ತನಿ ಗಾದಿ ಹಾಸ್ಯಾರ. ಯಾಕ? ನಾಳೆ ಲಿಂಗಮ್ಮನ ಹೆಸರು ಇಡೋದೈತಿ. ಊರಾಗ ಊದವ್ರು ಬಾರ್ಸವ್ರು ಎಲ್ಲಾ ಹೆಣ್ಮಕ್ಳು ಹನಿ ಮ್ಯಾಲ 3 ಬಟ್ಟು ವಿಭೂತಿ ಹಚ್ಕೊಂಡಾರ, ಹನಿ ತುಂಬಾ ದೊಡ್ಡ ದೊಡ್ಡ ಕುಂಕುಮ ಹಚ್ಕೊಂಡಾರ.
ಈಗೆಲ್ಲ ಕುಕ್ಮ ಹೋಗ್ಯಾವ, ಈ ಕಿಟೀಟ ಕಣ್ಣಿಗೂ ಕಾಣಂಗಿಲ್ಲ ಅವು ಟಿಕ್ಲಿ ಎತ್ತು ಬಂದವರು. ಅವ್ ಹಚ್ಕೊಂಡಾಗ ಯಾವಾಗ ಗಾಳಿ ಹಾರಿ ಹೋಗಿರ್ತಾವ ಗೊತ್ತಿಲ್ಲ. ಅಂದಿನ ತಾಯಂದಿರು ಹನಿ ಮೇಲೆ ದೊಡ್ಡ ಕುಂಕುಮ ಹಚ್ತಿದ್ರು. ಅವ್ರನ್ನ ನೋಡಿದ್ರ ಸಾಕ್ಷಾತ್ ಗುಡ್ಡಾಪುರದ ಹನುಮನ ನೋಡಿದಂಗ ಅನಿಸ್ತಿತ್ತು, ಹೇಮರೆಡ್ಡಿ ಮಲ್ಲಮ್ಮನ ನೋಡಿದಂಗ ಅನಿಸ್ತಿತ್ತು. ಮತ್ತು ಈಗೂ ಅನಿಸ್ತೀರಿ, ಇಲ್ಲಂತ ಅಲ್ಲ. ಆದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ದೇಶದ ಸಂಸ್ಕೃತಿ ಎಂತದ್ದಂತಂದ್ರ ಬಹಳ ಶ್ರೇಷ್ಠವಾದಂಥದ್ದು. ಚೀನಾದ ಒಬ್ಬ ಪ್ರವಾಸಿಗ ಬರ್ತಾನ್ರಿ, ಹುಯೇನ್ ಸಾಂಗ್ ಅಂತ ಹೇಳಿ, ಭಾರತಕ್ಕೆ ಬಂದಿದ್ದಂತ ನಮ್ಮ ದೇಶದ ಇತಿಹಾಸ ಹೇಳ್ತಾನೆ. ಅದು ಒಟ್ಟು ಗೊತ್ತಿರಲಿಲ್ಲ, ಬರೀ ಪುರಾಣ ತಗೊಂಡು ಏನ್ ಮಾಡೋರಿ. ಭಾರತಕ್ಕೆ ಬಂದಾನ, ಕೆಟ್ಟ ಬ್ಯಾಸಿಗೆ ದಿನ ರೀಪ್ಪ, ಬಿಸಿಲಾಗ ಕಾಲಾಗ ಬೂಟ್ ದಿಪ್ ಅಂತ ಬೂಟ್ ಹಾಕ್ಯಾನ, ಮೈ ತುಂಬ ದೊಡ್ಡ ಕೋಟ ಹಾಕೊಂಡ ನಮ್ಮ ದೇಶಕ್ಕೆ ಬಂದಾನ. ಮದ್ದಿನ ಬ್ಯಾಸಿಗೆ ಬಿಸಿಲ ನೀರಡಿಕೆ ಆಗೈತಿ. ಹಂಗಿಂಗ ಹುಡುಕ್ಯಾಡ್ಕೋತ ಹೋಗುದ್ರಾಗ ಒಂದು ಅಡವ್ಯಾಗ ಒಂದು ಗುಡಿಸಲ, 3 ಮೂಲಿ ಗುಡಿಸಲು ಇರ್ತಾವಲ್ಲ, ಇಂಥದ್ 3 ಮೂಲಿ ಗುಡಿಸಲ. ಆ ಗುಡಿಸಲ ಹತ್ತಿಕ ಹೋಗ್ಯಾನ ಒಂದಿಟ್ಟು ನೀರು ಕುಡಿಬೇಕಂತ. ಹೋಗಿ ಅವ ಮಾತಾಡೋ ಭಾಷೆ ಚೀನಿ ಭಾಷೆ, ಈ ಮುದುಕಿ ಕನ್ನಡ ಮಾತಾಡೋದು. ಅಲ್ಲಿ ಬಂದ ಗುಡಿಸಲ್ದಾಗ ಒಂದು ಮುದುಕಿದ್ಲು, 70-80 ವರ್ಷದ ಮುದುಕಿ. ಆಕಿ ಒಬ್ಬಕಿನ ಮನೆಯಾಗ ಯಾರು ಇದ್ದಿದ್ದಿಲ್ಲ. ಹೋದ ತನ್ನ ಮಾತಿನೊಳಗೆ ಹೇಳ್ತಾನ, ಯವ್ವ ನನಗೊಂದಿಟ್ಟ ನೀರಡಿಕೆ ಆಗ್ಯಾವು. ಹಂಗ ಹೇಳ್ದ, ನೀವ್ ಹೇಳ್ತಿರಲ್ಲ ಕೈ ಬಾಡಿ ಗಿಟ್ಟ ನೀರ್ ಕೊಡ ಅಂತ. ಆಕಿ ಗೊತ್ತಾತು ಇವ್ ನೀರಡಿಸಿ ಬಂದಾನ, ಬ್ಯಾಸಿಗೆ ದಿನ ಆಯ್ತು ಅಂತೇಳಿ ಒಳಗ ಕರೆದ್ಲು. ತಟ್ಟ ಹಾಸ್ಕೊಳಕ್ ಮತ್ತೊಂದು ಏನೂ ಇಲ್ಲ, ಬರ್ತಾನ. ತಟ್ಟೇನ ಮ್ಯಾಲ ಅವನ ಕುಣಿಸಿದ್ಲು. ಕುಣಿಸಿ ಅವಾಗ ತತ್ರಾನಿಗೆ ತಿದ್ದರು. ಹಿರಿಯರಿಗೆ ಗೊತ್ತೈತಿ, ಹುಡುಗರಿಗೆ ಏನ್ ಗೊತ್ತಿಲ್ಲ. ಈಗೆಲ್ಲಕ್ಕೂ ವಾಟರ್ ಬ್ಯಾ ಅವ್ ಮ್ಯಾಲ ತುಂಬತಾವು, ತೆಳಗ್ ಸೋರ್ತಾವ್. ಎಂತ ತತ್ರಾನಿಗೆ ಒಳಗಿನ ನೀರು ಕುಡಿದ್ರೆ ತೆಂಗಿನ ನೀರು ಕುಡ್ದಂಗ ತಂಪು, ಎಷ್ಟು ತಂಪ. ಬಿಂದಿಗೆಯಾಗಿ ನೀರು ಕುಡ್ದು ನೋಡ್ರಿ. ಗಡಿಗೆ ಒಳಗೆ ಅಡಿಗೆ ಮಾಡಿ ನೋಡ್ರಿ, ಹಾಲು ಕಾಯಿಸ್ತಿದ್ಲು ನಮ್ಮವ್ವ. ಎಂತ ಗಡಿಗ್ಯಾಗ ಹಾಲು ಕಾಯಿಸ್ರ ಇತ್ತು ದಿಪ್ಪ ಕೆನಿ ಬರ್ತಿತ್ತು. ಆ ಕೆನಿ ಶ್ವಾಂಡಿಗೆ ಅದು ಹೊತ್ಕೊಂಡ್ರೆ ಸಾಲೆಗೆಲ್ಲ ನಾರ್ದ್ರೆ ಎಲ್ಲ ತಿಂದವ್ರದಿರಿ ನೀವು. ಈಗ ಕೆನಿನೂ ಗೊತ್ತಿಲ್ಲ, ಕೆನಿನೂ ಗೊತ್ತಿಲ್ಲ, ಇವಕ್ಕೆ ಲಂಡ್ ಒಂದಾಗ ಗೊತ್ತೈತಿ, ಮತ್ತೇನು ಗೊತ್ತಿಲ್ಲ. ಎಂತ ಅದ್ಭುತವಾದಂತ ಶಕ್ತಿ ಅವಾಗಿನ ತಾಯಂದಿರಲ್ಲಿ ಇತ್ತು ಅಂತಂದ್ರ, ಮಕ್ಕಳಿಗೆ ಚಲೋದಂಗೆ ಹಾಲು ಕುಡಿಸ್ತಿದ್ರು, ಹಸಿ ಹಾಲು. ಹಿಂಡಿದ ಕೂಡ್ಲೇನ ಅಕ್ರಿ ಹಾಲು ಬುರುಗ ಸರಸಲ್ಲಿ ಕುಡಿತಿದ್ದು ಹುಡುಗರ. ಈಗಿನ ಹುಡುಗರಿಗೆ ಹಾಲು ಗೊತ್ತಿಲ್ಲ, ಏನು ಇದನ್ನು ಗೊತ್ತಿಲ್ಲ. ಎಷ್ಟ ಪವಿತ್ರ ಇತ್ತು ಅಂದಿನ ದಿವಸ ಅಂತಂದ್ರೆ, ಆ ಮನಿಗೆ ಹೋಗ್ಯಾನ. ಒಳಗೆ ಹೋಗೋದ್ರಾಗ ತತ್ರಾನಿಗೆ ಆಗ ನೀರು ತುಂಬಿಟ್ಟಿದ್ಲು ಮುದುಕಿ. ಒಂದು ಪರ್ಯಾಣಿತ್ರಿ ಒಡಕ ಪರ್ಯಾಣದಾಗ ಅದನ್ನು ಸುರಿದ್ಲು, ಕುಡಿಯಂದು. ಅವಂದ ಇದು ಏನು ಮಣ್ಣಿನಾಗ ನಂಗೆ ಯಾಕೆ ನೀರು ಕೊಡಾಕತ್ತಿತ್ತು ಮುದಿಕನ್ನು. ಅದನ್ನು ತಗೊಂಡು ಬಾಯಿಗೆ ಹಚ್ಚಿ ಕೊಡದ ಎಷ್ಟು ಆನಂದ ಆತು ಅಂತಂದ್ರ ಅವಾಗ ಅಮೃತ ಕುಡ್ದಷ್ಟು ಆನಂದ ಆತೇವ. ಎಂತ ನೀರ್ಯವು, ತತ್ರಾನಿಗೆ ನೀರ್, ಬಿಂದಿಗೆಯಾಗಿ ನೀರು ಕುಡ್ದಿದ್ದ ಆನಂದ ಆತು. ಯವ ನಾ ಬರ್ತೀನಿ ಅಂತೇಳಿ ಎಳ್ಳಾಕತ್ತ ರಟ್ಟಿ ಹಿಡಿದು ಕುಣಿಸ್ಲ. ರೋಜ್ ಹೋಗ್ಮಾರ ಎಲ್ಲಿ ಹೊಕ್ಕಿಕೊಂಡ್ರದು ಅಂದ್ಲು. ಒಳಗೆ ಹೋಗ್ತಾಳ. ಹೋಗಿ ಒಂದು ಗಡಿಗ್ಯಾಗ ಮಜ್ಜಿಗೆ ಇಟ್ಟಿದ್ದಳು ನೋಡ್ರಿ. ಅದು ಎಂತ ಮಜ್ಜಿಗೆ, ಬೆಣ್ಣಿ ದೊರಸಲೆ ಮಜ್ಜಿಗೆ ಇಟ್ಟಿದ್ಲು ಕಡ್ದಂಗ. ಒಂದು ಪರ್ಯಾಣದಾಗ ಒಂದು ಪರ್ಯಾಣ ಮಜ್ಜಿಗೆ ಬೆಣ್ಣಿ ದೊರಸಲೆ ತಂದು ಇವತ್ತು ಕುಡಿದು ಹೋಗಂದ್ಲು. ತಗೊಂಡ ಏನ್ ಸಾಂಗ ತಗೊಂಡು ಗಟ 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 ಮಜ್ಜಿಗೆ ಕುಡುದ. ಅವಾಗ ನಿದ್ದೆ ಬತ್ತ ಅಲ್ಲೇ. ಯವ್ವ ಎಂತ ಪ್ರಸಾದ ಕೊಟ್ಟಿ ತಾಯಿ ನನಗ. ನನ್ನ ಜೀವನದಾಗ ಇಂತ ಮಜ್ಜಿಗೆ ಅಂದ್ರನೇ ಗೊತ್ತಿಲ್ಲ ನಮ್ಮ ಕಡೆ. ನಾವೆಲ್ಲ ಎದ್ರೆ ಬಿದ್ರೆ ಶರಿ ಕುಡಿ ಮಂದಿ, ನೀ ಇಂತ ಚಲೋ ಮಜ್ಜಿಗೆ ಕೊಟ್ಟಿ ತಾಯಿ, ನನಗ ಅಮೃತ ಕೊಡದಷ್ಟು ಆನಂದ ಆತವ ಅಂದ. ಅಲ್ಲೇ ಕೂತು ಒಂದು ಚರಿತ್ರೆ ಬರಿತಾನ, ತನ್ನ ಇತಿಹಾಸವನ್ನ ಬರಿತಾನ. ಏನ್ ಸಾಂಗ್ ಬರಿತಾನ, ಯಾವ್ದಾದ್ರೂ ದೇಶ ಇದ್ರ ಅದು ಭಾರತ. ಭಾರತದೊಳಗ ನಮ್ಮ ಅವುಗಳು ಎಂತವ್ರು ಅದಾರಂತ ನಿಮ್ಮದ ಬಗ್ಗೆ ವರ್ಣನೆ ಮಾಡ್ಯಾರ.
ತನ್ನ ಇತಿಹಾಸದೊಳಗೆ ಬರಿತಾನ, ಭಾರತದೊಳಗೆ ಇರ್ತಕ್ಕಂತ ಹೆಣ್ಮಕ್ಳು ನಾವು ನೀರಡಿಕೆ ಆಗ್ಯಾವ, ನೀರ್ ಕೊಡಂದ್ರ ನೀರ ಜೋಡಿ ಮಜ್ಜಿಗೆ ಹಾಲು ಕೊಡುವಂತ ದೇಶ ಯಾವ್ದಾದ್ರು ಇದ್ರ ಅದು ನನ್ನ ಭಾರತ ದೇಶ ಅಂತ ವರ್ಣನೆ. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಆಚಾರ, ನಮ್ಮ ದೇಶದಲ್ಲಿರುವಂತ ಧರ್ಮ ಬಹಳ ಶ್ರೇಷ್ಠವಾದಂತ ಧರ್ಮದಂತ. ಯಾಕಂತಂದ್ರೆ ನಮ್ಮ ನಾಡಿನೊಳಗ ಎಂತೆಂತ ಮಹಾತ್ಮರೆಲ್ಲ ಹುಟ್ಟಿ ಹೋಗಿದಾರ. ಇವತ್ತ ಬಸವಣ್ಣನವರ ಕಾಲಕ್ಕ 1,00,000 ಮ್ಯಾಲ 96,000 ಜನ, 1,00,000 ಮ್ಯಾಲ 96,000 ಮಂದಿಗೆ ದಿನಾ ಊಟ. ನೀವು ಅದಿರು ಒಂದು 200-300 ಮಂದಿ, ಬಾಳ ಆದ್ರೆ 400-500 ಮಂದಿ ಇರ್ಬೇಕು. 500 ಮಂದಿಗೆ ಹೊಟ್ಟಿಗೆ ಹಾಕೋದು ನಮಗ ವಜ್ಜೆ ಆದ್ರ 1,00,000 ಮ್ಯಾಲ 96,000 ಮಂದಿಗೆ ಬೇಡಿದ್ದ ಪ್ರಸಾದವನ್ನು ಮಾಡ್ತಿದ್ದ ಬಸವಣ್ಣ. 900 ವರ್ಷಗಳ ಹಿಂದೆ ಎಲ್ಲ ಹೆಣ್ಮಕ್ಳು ಹೊಲದಾಗಿ ಕೆಲಸ ಮಾಡಿ, ಮನೆಯಾಗಿ ಕೆಲಸ ಮಾಡಿ, ದನದು ಸಂಜೆಗೆ ಯಾರು ಅಡಿಗೆ ಮಾಡಬೇಡ್ರಿವ, ಮಠಕ್ಕೆ ಬರ್ರಿ, ಬಂದು ಪುರಾಣ ಕೇಳ್ರಿ, ಹೋಗಾಗ ಆನಂದದಿಂದ ಪ್ರಸಾದ ಮಾಡ್ರಿ, ಮನೆಯಾಗ ಹೋದ ನಂತರ ಹಾಸಿಯಾಗ ದತ್ತತ್ ಬೀಳ್ಬ್ಯಾಡ್ರಿ, ಒಂದಿಟ್ಟು ಕೈ ಮುಗಿರಿ ಭಗವಂತ, ಮುಂಜಾನೆಯಿಂದ ಸಂಜೆ ತಕ್ಕ ನನ್ನ ಹೊತ್ಕೊಂಡೆಲ್ಲ. ನೀ ಯಾರು ಹೊತ್ಕೊಂಡಾರ ನಿಮ್ಮನ್ನ? ಭೂಮಿ ತಾಯಿ ನಿಮ್ಮನ್ನ ಹೊತ್ಕೊಂಡಾಳಿಲ್ರಿ. ಆ ಭೂಮಿ ತಾಯಿ ಏನ್ ಕೊಟ್ಟಿರಿ? ನೀವು ಏನ್ ಕೊಟ್ಟಿರಪ್ಪ? ನೀವು ಭೂಮಿ ತಾಯಿ ಏನ್ ಕೊಟ್ಟಿವ್? ನಾವು ಕುಡಿಲಿಕ್ಕೆ ನೀರು ಕೊಟ್ಟಾಳ ಗಂಗಾ ಮಾತಾ. ನಾವು ಏನು ಕೊಟ್ಟಿವಿ ಗಂಗಾ ಮಾತೆಗೆ? ಹೊಟ್ಟಿಗೆ ಅನ್ನ ಕೊಟ್ಟೈತಿ ಈ ಭೂಮಿ. ಆ ಭೂಮಿಗಾಗಿ ನಾವು ಏನು ಮಾಡೀವಿ ಹೇಳ್ರಿ ನೋಡು. ಮನ್ಯಾಗ ಒಂದು ಲೈಟ್, ಈಗೆಲ್ಲ ಕರೆಂಟ್ ಹಾಕ್ಯಾರ, ಎಲ್ಲ ಕಡೆ ಬಲ್ ಹಾಕ್ಯಾರ, ಅಲ್ಲಿ ಒಂದು ಮೀಟರ್ ಹಾಕ್ಯಾರ. ಎಲ್ಲಿ ಐತಿಪ್ಪ ಮೀಟರ್? ಇದಕ್ಕ ಇಲ್ಲಿ ಐತಿ ನೋಡ್ರಿ ಮೀಟರ್, ಅಲ್ಲಿ ಒಂದು ಮೀಟರ್ ಐತಿ. ಅದು 1 ತಿಂಗಳ ತಕ ಒಳಗೆ ತಿರುಗುತ್ತಿರ್ತೈತಿ, ಒಳಗೆ ಕಾಟ. 1 ತಿಂಗಳ ಆಗಂತ ಲೈನ್ಮನ್ ಬರ್ತಾನ, ಬಂದು ಡಬ್ಬಿ ತೆಗಿತಾನ್ರಿ. ತೆಗೆದು ನೋಡ್ತಾನ ಮೀಟರ್ ಎತ್ತು ಹೊಡೈತಿ, ಎತ್ತ ಯೂನಿಟ್ ಹೊಡೈತಿ, ಗೊತ್ತು ಮಾಡಿ ಅಷ್ಟು ಬಿಲ್ ಬರದ ಇದನ್ನ ತುಂಬ್ರಿ ಅಂತ ಹೇಳಿ ಪೂಜಾರಿಗಳು ಕಾಯ್ಕೊಟ್ಟು ಹೋಗ್ತಾನ. ಅವ 8ನೇ ತಾರೀಕು ತುಂಬಲಿಲ್ಲ ಅಂದ್ರ ಮರ್ದಿವ್ಸ ಬಂದು ಪಕ್ಕಡ್ ತಂದು ಅಲ್ಲಿ ವೈರ್ ಕಟ್ ಮಾಡ್ತಾನ. ಯಾರ್ರಿ? ಲೈನ್ಮನ್ ಮಾಡ್ತಾನ ಇಲ್ರಿ. ಪರಮಾತ್ಮ 100 ವರ್ಷ ಆಯ್ತು ನಾವು ಈ ಭೂಮಿ ತಲೆ ಮೇಲೆ ಅದೀವು. ಸೂರ್ಯನ ಬೆಳಕು ಕೊಟ್ಟಾನ. ಏ ತಮ್ಮ, ನೀ ನಮ್ದೆಲ್ಲ ಬೆಳಕಿನಾಗ ತಿರುಗಾಡಿದಿ, ನನ್ನ ಲೈಟ್ ಬಿಲ್ ತುಂಬತ್ ಹೇಳಿ ಪರಮಾತ್ಮ ಯಾರಿಗಾರ ಒಂದು ಚೀಟಿ ಕೊಟ್ಟು ಕಳಿಸ್ಯಾನೇನ್ರಿ? ಎಂದರೆ ಕಳಿಸ್ಯಾನ? ಹೋಟೆಲ್ನಾಗ ಹೋದ್ರಂದ್ರ 1 ಪ್ಲೇಟ್ ಉಪ್ಪಿಟ್ಟ, 1 ಪ್ಲೇಟ್ ದ್ವಾಸಿ ತಗೊಂಡ್ರಂದ್ರ 100 ರೂಪಾಯಿ ಬಿಲ್ ಕೊಟ್ಟು ಬರ್ತೀವಿ. ಸಾಯುವವರೆಗೆ ನಮಗ ಅನ್ನ ಕೊಟ್ಟ ಪರಮಾತ್ಮನಿಗೆ ನಮ್ಗೆ ಎಂದ್ ಕಡಿಮೆ ಮಾಡ್ಯಾನ ಹೇಳ್ರಿ? ಯಾವ್ದ್ರ ಹೊಟ್ಟಿ ಕಡಿಮೆ ಮಾಡ್ಯಾನ ಪರಮಾತ್ಮ? ಇಟ್ಟು ಎಲ್ಲ ಕೊಟ್ಟಂತ ಪರಮಾತ್ಮನಿಗೆ ನಾವು ಏನು ಕೊಟ್ಟಿದೀವ್ರಿ? ನಾವು ಪರಮಾತ್ಮನಿಗೆ ಬಿಲ್ ಕೊಡೋದಿಲ್ಲ, ನಮ್ಮ ದಿಲ್ ಕೊಟ್ರೆ ಸಾಕಂತಾರ. ಬಿಲ್ ಅಂದ್ರ ನಿಮ್ಮ ಹೃದಯ, ನಿಮ್ಮ ಮನಸ್ಸು, ನಿಮ್ಮಲ್ಲಿ ಇರ್ತಕ್ಕಂಥ ಅಂತಃಕರಣವನ್ನ ಪರಮಾತ್ಮನಿಗೆ ನೈವೇದ್ಯ ಕೊಟ್ರ ನೀವು ಯಾವ ಬಿಲ್ ತುಂಬುದು ಬೇಡ, ಯಾವ ನಿವಧಿ ಹಿಡಿದು ಬೇಡ, ಏನೇನು ಮಾಡಬೇಡ್ರಿ. ಇಲ್ಲಿ ಬಂದು ಕೊಟ್ಟು 1 ತಿಂಗಳ ದೇವ್ರ ಧ್ಯಾನ ಮಾಡ್ರಿ, ದಾನ ಮಾಡ್ರಿ, ಧರ್ಮವಂತರಾಗ್ರಿ, ಚಲೋದಂತ 4 ಮಾತು ಹೇಳ್ತೀವಲ್ಲ ಅವುಗಳನ್ನ ಕೇಳ್ಕೊಂಡ್ರಿ ಅಂದ್ರ ನೀವು ಆ ಪರಮಾತ್ಮನ ಬಿಲ್ ಕೊಟ್ಟಂಗನ, ಮತ್ತೇನು ಇಲ್ಲ. ಬಿಲ್ ಕೊಟ್ಟಂಗನ. ಆ ಪರಮಾತ್ಮನ ಬಿಲ್ ಕೊಡೋದು ಅತ್ತ ಸರಳ ಇಲ್ಲವ. ಅದಕ್ಕಾಗಿ ಮಾನವ ಜನ್ಮ ಬಹಳ ಶ್ರೇಷ್ಠವಾದಂಥದ್ದು. ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ, ಮಾನವ ಜನ್ಮವಿದು ಬಲು ದೊಡ್ಡದು, ಬಹಳ ದೊಡ್ಡದಂತ. ಮಾನವನ ಜನ್ಮ ಬಹಳ ಶ್ರೇಷ್ಠವಾದಂಥದ್ದು. ಯಾಕಂತಂದ್ರೆ ಯಾಕೆ ಸೇವಾ ಮಾಡ್ಬೇಕು, ಯಾಕೆ ಇದನ್ನ ಮಾಡ್ಬೇಕಂತ ಹೇಳಕತ್ತೀನಿ ಈ ಮಾತಂತಂದ್ರ, ನೀವು ಇಲ್ಲೆಲ್ಲ ಇಂಚಗೇರಿ ಮಠನೂ ಅದ ನಿಮ್ಮಲ್ಲಿ, ಹೌದಲ್ರಿ? ಹಿಪ್ಪರಿಗೆ ಸಂಗಯ್ಯಪ್ಪನ ಹೆಸರು ಕೇಳಿರಿ? ಮಠಕ್ಕೂ ಹೋಗಿರ್ಬೇಕು. ಸಂಗಯ್ಯಪ್ಪನ ಮಠಕ್ಕೆ ಹೋದ್ರಿ ಅಂದ್ರ ಸಂಗಯ್ಯಪ್ಪನವ್ರು ಏನ್ ಮಾಡ್ತಿದ್ರಂತಂದ್ರ, ಅವ್ರ ಇತಿಹಾಸದೊಳಗೆ ಬರ್ತದ, ಗಿರ್ಮಲ್ಲೇಶ್ವರ ಮಹಾರಾಜರಂತೇಳಿ ಅವ್ರ ಗುರುಗಳು ಪುರಾಣ ಹೇಳ್ತಿದ್ರು. ನಿತ್ಯ ಪುರಾಣ ನಡೆಯುವಾಗ ಸಂಗಯ್ಯಪ್ಪ ಏನ್ ಮಾಡ್ತಿದ್ದ ಅಂತಂದ್ರ, ಬಂದ ಹನಿವಾಲಿ ಈಬತ್ತೆ ಹಚ್ಕೊಂಡ ಹಿಂಗ ಬಂದ ನಿಮ್ಗತ್ತೆ ಕೂತ್ ಕೇಳ್ತಿದ್ದಿಲ್ಲ. ಹೊರಗ ದೂರ ಗೇಟಿಗೆ ಕೊಂಡ್ರವ್ರಂತ್ರಿ. ಎಲ್ಲಾ ಹೆಣ್ಮಕ್ಳು ಗಂಡು ಮಕ್ಕಳು ಚಪ್ಪಲ್ ತಗೊಂಡು ಬಂದು ಅಲ್ಲಿ ಕಳೆದ ಒಳಗೆ ಬರ್ತಿದ್ರು ನೋಡ್ರಿ. ನಿಮಗೆಲ್ಲ ಇಲ್ಲಿ ಬಂದ್ರಿ ಅಂದ್ರೆ ಅರ್ಧ ಚಿಂತಿ ಯಾವ್ದು ಮಾಡ್ತೀರಿ? ಹೋಗೋಟಿಗೆ ನನ್ನ ಚಪ್ಪಲ್ ಯಾರು ಒಯ್ತಾರೋ, ಹೊಸ ಮೊನ್ನೆ 200 ಕೊಡ್ತಾನಿ, 500 ಕೊಡ್ತಾನಿ, ಚಿಂತೆ ಮಾಡ್ತೀರಿ? ನೀವಲ್ಲ,
ಯಾಕಂತಂದ್ರ ಒಬ್ಬ ಮೊಬೈಲ್ ಕಳ್ಕೊಂಡಿದ್ದತ್ರಿ, ಎಲ್ಲೋ ಹೊಂಟಾನ, ಮೊಬೈಲ್ ಕಳೆದತ್ರಿ. ಕಳೆದ ಕೂಡ್ಲೇನ ಇನ್ ಹೆಂಗ್ ಮಾಡ್ಲಿ ಅಂದ ಇನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾನ. ಐಗಳಿಗೆ ಹೋಗ್ಯಾನು, ಹೊರಗೆ ಗಾಡಿ ಹಚ್ಚಾನು, ಒಳಗೆ ಪೊಲೀಸ್ ಸ್ಟೇಷನ್ದಾಗ ಹೋಗ್ಯಾನ. ಪೊಲೀಸರಿಗೆ ಹೋಗಿ ಸಾಹೇಬ್ರ ನನ್ನ ಫೋನ್ ಇತ್ತು, ಫೋನನ್ನ ಕಳ್ದತ್ರಿ ಅಂತ ಹೇಳ. ಎಲ್ಲಿ ಇಟ್ಟಿದ್ದು ಅಂದ ಕಿಶಾಗಿ ಇಟ್ಟಿನ್ರಿ, ಗಾಡಿಯಾಗಿಂದ ಬಸ್ನ್ಯಾಗ ಬರುವಾಗ ಎಲ್ಲೋ ಬಿದ್ದತ್ರಿ ಅಂತ ಅಂದನು. ಆಯ್ತಲ್ಪ ನಿಂದ ಎಲ್ಲ ನಂಬರ್ ಕೊಡು, ಬರ್ಕೋತೀವಿ ಅಂತಂದು ಎಲ್ಲ ಬರ್ಕೊಂಡ್ರು. ಇನ್ನ ಹೊರಗೆ ಬಂದ, ಹೋಗಪ್ಪ ನೀ ಹೋಗಂದ್ರು. ಹೊರಗೆ ಬಂದ, ಹೊರಗೆ ಬರೋದ್ರಾಗ ಮೋಟರ್ ಸೈಕಲ್ ತೊಗೊಂಬಂದಿದ್ ನೋಡ್ರಿ, ಅದನ್ನ ಗಾಡಿನ ಹೋದ್ರ. ಗಾಡಿನೂ ಹೋತಂತ ಹೇಳಿ ಇನ್ ಹೆಂಗ್ ಮಾಡ್ಲಿ ಅನ್ಕೋತ ಮಲ್ಲಯ್ಯನ ಗುಡಿಗೆ ಬಂದ. ಮಲ್ಲಪ್ಪ ನಂದು ಫೋನು ಹೋತು, ನನ್ನ ಮೋಟರ್ ಸೈಕಲ್ ಹೋತು, ಹೆಂಗ ಮಾಡ್ಲಿಯಪ್ಪ ಅಂತ ಹೇಳಿ ತಿಳ್ಕೊಂಡು ಕಾಲ್ ಬಿದ್ದು ಹೊರಗೆ ಬರೋದ್ರಾಗ ಅವನ ಕಾಲಾಗಿನೂ ಹೋಗಿ ಬಿಟ್ಟಿದ್ದ. ಹಂಗ ನಮ್ಮ ಚಿತ್ತ ಎಲ್ಲ ಯಾಕಡೆ ಐತಿ ಅಂತಂದ್ರ, ಇಲ್ಲಿ ಬರ್ಬೇಕಾದ್ರೆ ಅರ್ಧ ಮಂದಿ ನನ್ನ ಚಪ್ಪಲ್ ಹೋಗ್ತಾವೋ ಏನ್ ಹೋಗ್ತತ್ತೋ ಚಿಂತೆ ಮಾಡ್ತಿರ್ತೀರಿ. ಸಂಗಯ್ಯಪ್ಪ ಏನ್ ಮಾಡಿದ್ರು ಅಂತಂದ್ರ, ಎಲ್ಲಾ ಮಂದಿ ನೀವು ಪುರಾಣ ಕೇಳೋಗ್ರಿ, ನೀವ್ ಏನ್ ತಂದು ಎಲ್ಲಾ ಚಪ್ಪಲ್ ಇಟ್ಟಾರ ನೋಡಿ, ಚಪ್ಪಲ್ ಕಾವಲ ಮಾಡ್ಕೊತ್ಕೊಂಡಿರ್ತಿದ್ರಿ ಅಂತ ನೋಡಿ. ಎಲ್ಲಾರ ಚಪ್ಪಲ್ಗಳನ್ನ ಕಾವಲ ಮಾಡಿ ಪುರಾಣ ಮುಗಿತಕ್ಕ ಜಪಾನ್ಲಿ ಕಾದು ಹೋಗಾಗ, ಯವ್ವ ನಿನ್ನೂ ಚಪ್ಪಲ್ ಇಲ್ಲಿದ ತಗೊಂಡ್ ಹೋಗ್ ತಂಗಿ ಅಂತ ಹೇಳಿ ಎಲ್ಲಾ ಹೆಣ್ಮಕ್ಳು ಗಂಡ್ಮಕ್ಳು ಚಪ್ಪಲ್ ಕೈಯಾಗಿ ಹಿಡಿದು ಕೊಡ್ತಿದ್ರಂತೆ. ಯಾರು? ಸಂಗಮೇಶ್ವರ ಮಹಾಸ್ವಾಮಿಗಳು. ಆ ಸೇವಾ ಮಾಡ್ರಿ ಅಂತೇಳಿ ತಿಳ್ಕೊಂಡ ಅವ್ರ ಜಗತ್ತಿಗೆಲ್ಲ ಏನಾದ್ರು ಅಂತಂದ್ರ ಯೋಗಿಗಳಾದ್ರು, ಪುಣ್ಯಾತ್ಮರಾದ್ರು. ಸೇವಾ ಮಾಡೋ ಭಾಗ್ಯ ಎಲ್ಲರಿಗೂ ಸಿಗಂಗಿಲ್ಲ. ಇಲ್ಲಿ ಒಂದಿಟ್ಟ ಪ್ರಸಾದ ಮಾಡಕ್ ಹತ್ತಾರಿಗೆ, ಪ್ರಸಾದ ಮಾಡಿದ್ರಂದ್ರೆ ಇಲ್ಲಿ ಬಿದ್ದಂತ ಒಂದು ಅಗಲ ಮುಸ್ರಿ ಚೆಲ್ಲಿದ್ದ ಹಿಂಗ ತೆಗದ್ರಿ ಅಂದ್ರ ನಿಮ್ಮತ್ತ ಪುಣ್ಯೋಕ್ತರು ಯಾರ್ದಾರ, ಅಂತ ಸೇವಾ ಯಾರಿಗೆ ಸಿಗಂಗಿಲ್ಲ. ಮಾಡ್ಬೇಕು ಸೇವಾ. ನೀವೆಲ್ಲ ಕರೆಕ್ಟ್ ಹೆಂಗ ಸಾಲಿ ಟೈಮ್ ಗಂಟೆ ಹೊಡೆಯಂತೆ ಬಂದಂಗ ಬರ್ಬೇಡ್ರಿ. ಪೋನೆ 7 ಕಾರ್ಯಕ್ರಮ ಚಾಲು ಇರ್ತೈತಿ. ಇಲ್ಲಿ ಪೋನೆ 7 ನೀವು ಬಂದ್ರಿ ಅಂದ್ರ ಒಂದು ತಾಸು ಮ್ಯಾಲ ಮತ್ತೊಂದು 15-20 ಮಿನಿಟ್ ನಮ್ಗೆ ಹೇಳಕ್ ಅನುಕೂಲ ಆಗ್ತತಿ. ಇಲ್ಲಿ ಅರ್ಧ ಪ್ರವಚನ ಮುಗ್ದಿರ್ತತಿ, ನೀವು ಬರ್ತೀರಿ. ನೀವು ಬಂದ್ ಕೂಡ ನಿಮ್ಗೆ ಏನಕತ್ತೆ, ಅರ್ಧೊಟ್ಟು ಆಗ್ಬಿಡ್ತತಿ. ಅವ್ವ ಇನ್ನೊಂದಿಟ ಹೇಳ್ಬಾರ್ದಾಗಿತ್ತನ ಅನ್ಸತ್ ನಿಮ್ಗೆ, ಹೌದಲ್ರಿ? ಆದ್ರ ನೀವೇನ್ ಮಾಡ್ರಿ, ನಾಳೆಯಿಂದ ತಾಯಿಗಳು ಆದಷ್ಟು ಬೇಗನೆ ಬರ್ಬೇಕು. ನಾಳಿನ ದಿವಸ ಹೆಸರಿಡೋ ಕಾರ್ಯಕ್ರಮ, ದಾನಮ್ಮ ದೇವಿ ಹೆಸರು ಯಾವಾಗ ಇಡ್ತೀರಿ ನೀವ ತಾಯಂದ್ರಿ? ಯಾವಾಗ ನಿರ್ಧಾರ ಮಾಡ್ತೀರಿ? ಮಾಡ್ರಿ. ನಾಳಿಗೆ ಮಾಡ್ತಿರೋ? ನಾಳೆ ಮಂಗಳವಾರದ ಆಕಿ ವಾರ ಐತಿ, ನಾಳಿಗೆ ಮಾಡ್ತಿದ್ರೆ ಮಾಡ್ರಿ, ಇಲ್ಲ ಇನ್ನೊಂದು 2 ದಿವಸ ಬಿಟ್ಟು ಮಾಡ್ತಿರೋ ಮಾಡ್ರಿ. ಯಾವಾಗ ನಿಮ್ಗೆ ಅನುಕೂಲ ಆಗ್ತತಿ ನಮಗೆ ಹೇಳ್ರಿ. ಆ ರೀತಿಯಾಗಿ ನಾವು ವಿಷಯವನ್ನು ಏನ್ ಮಾಡ್ತೀವಿ ಅಂತಂದ್ರ ಮತ್ತ ನಾವು ಮುಂದುವರೆಸಲಿಕ್ಕೆ ಬರ್ತದ. ಅದಕ್ಕಾಗಿ ಯಾವ ಗುಡ್ಡಾಪುರದ ದಾನಮ್ಮ ತಾಯಿ ಪವಾಡಗಳು ಸಣ್ಣಾಗಿದ್ದಾಗ ಚಾಲು ಆಗಿಬಿಟ್ಟಾವಂತ. ಸಣ್ಣ ವಯಸ್ಸಿನೊಳಗಿದ್ದಾಗನ ತಾಯಿ ಇನ್ನೂ ತೊಟ್ಟಿಲಲ್ಲೇ ಹಾಕಿಲ್ಲ. ಪವಾಡಗಳು ಏನು ನಡೆದೈತಿ ಅಂತಂದ್ರೆ, ಕಿನ್ನರಿ ಬೊಮ್ಮಯ್ಯನ ಕತೆ ನಿನಗೆ ಬಿಟ್ಟೇನೆ, ಯಾರು ಒಬ್ರು ಕೇಳಿಲ್ಲ. ಕಿನ್ನರಿ ಬೊಮ್ಮಯ್ಯ ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರ ಕಾಲಕ್ಕೆ ಆಗಿ ಹೋಗಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ. ಯಾವ ಗುಡಿ ಒಳಗ ಪೂಜೆ ನಡೀತೈತಿಲ್ಲ ಅಲ್ಲಿ ನಗಾರಿ ಬಾರಿಸೋದು, ಗಂಟೆ ಬಾರಿಸೋದು, ಜಾಗಟೆ ಬಾರಿಸುವಂತ ಪುಣ್ಯಮಯವಾಗಿರ್ತಕ್ಕಂಥ ಸೇವೆಯನ್ನ ಆತ ಮಾಡ್ತಿದ್ದ. ಮಾಡಿದಾಗ ಒಂದು ಕುರಿ ಬತ್ತು ಅಂತ ಹೇಳಿ ನಾನು ನಿನ್ನೆ. ಕುರಿ ನಡಗಲಕ್ ಹತ್ತದ. ನಗಾರಿ ಬಾರಿಸೋದನ್ನ ಬಿಟ್ಟಂತ ಕಿನ್ನರಿ ಬೊಮ್ಮಯ್ಯ ಅದನ್ನ ಎತ್ತಿ ತಗೊಂಡು ತನ್ನ ತೊಡೆ ಮೇಲೆ ಇಟ್ಕೊಂಡಿದ್ದಾನೆ. ಗಡಗಡ ನಡಗಲಕ್ ಹತ್ತಿತ್ತು. ಯಾಕೆ ನಡಗಲಕ್ ಹತ್ತೈತಿ ಅಂತಂದ್ರ, ಅದನ್ನ ಇವತ್ತಿನ ದಿವಸ ಒಂದು 4 ಜನ ಕೂಡಿ ಅದನ್ನ ಕೋದು ಅದನ್ನ ತಾವು ಊಟ ಮಾಡೋರಿದ್ರು. ಕುರಿ ಬಂದು ಇವನ ತೊಡೆ ಮೇಲೆ ಕುಂತಾಗ ಕಿನ್ನರಿ ಬೊಮ್ಮಯ್ಯ ಹೇಳ್ತಾನೆ, ಆ ಕುರಿಯನ್ನ ನಿಮ್ಗೆ ನಾನು ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂತಂದ್ರೆ, ಯಾರು ಪರಮಾತ್ಮನ ಭಕ್ತರಾಗಿ, ಯಾರು ಗುರುವಿನ ಸೇವಕರಾಗಿ ಪಾದದ ಮೇಲೆ ಬಂದು ಬೀಳ್ತಾರ, ಅವರನ್ನ ರಕ್ಷಣೆ ಮಾಡೋದು ಯಾರ ಕರ್ತವ್ಯ ಅಂತಂದ್ರೆ ಅದು ಭಗವಂತನ ಕರ್ತವ್ಯ ಆಗಿದೆ. ಅದಕ್ಕಾಗಿ ಅದನ್ನ ನಾವು ಕೊಡಂಗಿಲ್ಲ ಅಂದ್ರ ಅವ್ ಬಂದು ಜಗಳ ತೆಗೆದು ಬಿಟ್ರಿ ಆ ಕುರಿ ಮಾಲಕ. ತೆಗೆದಾಗ ಹೇಳ್ತಾನ ಕಿನ್ನರಿ ಬೊಮ್ಮಯ್ಯ, ಅದರ ಬೆಲೆ ಎಟ್ಟೈತಿ, ಅದರ ಕಿಮ್ಮತ್ ಎಟ್ಟೈತಿ ಹೇಳ. ಅದರ ಕಿಮ್ಮತ್ತು ಕೊಡ್ತೇನೆ ಹೊರತಾಗಿ ಆ ಕುರಿಯನ್ನ ನಿನಗೆ ನಾ ಕೊಡಂಗಿಲ್ಲ ಅಂತ ಹೇಳಿದ. ಇಬ್ಬರಿಗೂ ಜಗಳ ಆಯ್ತು. ಅವ ಹೇಳಿದ, ಅಂದಿನ ಕಾಲಕ್ಕ
ಬಂಗಾರದ ರೂಪಾಯಿ ಇದ್ದು ಅಂದಿನ ಕಾಲಕ್ಕೆ ಬಂಗಾರದ ನಾಣ್ಯಗಳು. ನನಗೆ 10 ಬಂಗಾರದ ನಾಣ್ಯ ಕೊಟ್ರೆ ಮಾತ್ರ ಇಲ್ಲಿಂದ ಹೋಗ್ತಾನನ್ನು. ಕಿನ್ನರಿ ಬೊಮ್ಮಯ್ಯ ಬಹಳ ಭಕ್ತಿವಂತ, ದೇವ್ರ ಮೇಲೆ ಬಹಳ ಭಕ್ತಿವಂತ. ಹೋಗಿ ಮಲ್ಲಿಕಾರ್ಜುನನ ಗುಡಿಗೆ ನಮಸ್ಕಾರ ಮಾಡಿ ಹೇಳ್ತಾನಪ್ಪ, ಮಲ್ಲಿಕಾರ್ಜುನ, ಇಂಥ ಒಂದು ಕುರಿಯ ಜೀವ ಉಳಿಬೇಕಾದ್ರೆ ನನ್ನ ಉಡಿ ಒಳಗ 10 ಬಂಗಾರದ ರೊಕ್ಕ ಕೊಡಂತ ಹೇಳಿ ತಿಳ್ಕೊಂಡು ಶರಗ ಹಿಂಗ ಒಡ್ಡಿ ಬೇಡಿಕೊಂಡಾಗ ಸ್ವರ್ಗದಿಂದ ಪರಮಾತ್ಮನೇ ಬಂದು ಅವನು ಉಡಿ ಒಳಗ 10 ಬಂಗಾರದ ನಾಣ್ಯಗಳನ್ನ ಹಾಕಿಬಿಟ್ಟ. ಅವ ರೊಕ್ಕ ತಗೊಂಡು ತಂದು ಆ ಕಟುಕನ ಕೈಗೆ ರೊಕ್ಕ ಕೊಡ್ತಾನ. ಅವ ಹೋಗ್ತಾನ. ಹೋದಾಗ ಒಂದು ಘಟನೆ ಏನಾಯ್ತು ಅಂತಂದ್ರೆ, ಅವನ ಜೊತೆಗೆ ಇರತಕ್ಕಂತ ಒಬ್ಬ ಹೆಣ್ಮಗಳು ಮದುವೆ ಮಾಡ್ಕೊಂಡ ಕೆಲ್ಲಕ್ಕೆ, ಅವನ ಜೊತೆ ಸಂಪರ್ಕದೊಳಗಿದ್ದಂತ ಒಬ್ಬ ವೈಶ್ಯ ಹೆಣ್ಮಗಳಕ್ಕೆ. ಆಕೆಂತ 10 ಬಂಗಾರದ ರೂಪಾಯಿ ತಗೊಂಡು ನನಗೆ ಬೇಕಾಗಿಲ್ಲ, ಅದ ಕುರಿ ನನಗೆ ಬೇಕಂತ ಜಗಳ ತೆಗೆದ್ಬಿಟ್ಟ. ತೆಗೆದುಕೊಂಡು ಬಂದು ಮತ್ತೆ ಬರ್ತಾನವ. ಬಂದು ಕಿನ್ನರಿ ಬೊಮ್ಮಯ್ಯಗೆ ಹೇಳ್ತಾನ, ಏ ಬೊಮ್ಮಯ್ಯ, ನಿನ್ನ ರೊಕ್ಕ ತಗೋ, ಆದ್ರೆ ನಮ್ಮ ಕುರಿ ನಮಗ ಕೊಡನ್ನ. ಅವಾಗ ಜಗಳ ಚಾಲು ಆಯ್ತು. ಕಿನ್ನರಿ ಬೊಮ್ಮಯ್ಯನ ಕೈಯಲ್ಲಿ ಇರುವಂತ ಕತ್ತಿ ತಗೊಂಡು ಅವನ ರುಂಡಾನ ಹೊಡೆದು ಬಿಟ್ಟಂತ. ರುಂಡ ಹೊಡೆದು ಬಿಟ್ಟ. ಈ ಸುದ್ದಿ ಎಲ್ಲಿ ಹೋತು ಅಂತಂದ್ರೆ, ಆ ದೇಶದ ರಾಜನಿಗೆ ಸುದ್ದಿ ಮುಟ್ಟಿತು. ದೇಶದ ರಾಜ ಸುದ್ದಿ ಮುಟ್ಟಿದ ಕೂಡಲೇ ರಾಜ, ಯಾರ್ಲಿ ಅವ ಶಿರಚ್ಛೇದ ಮಾಡಿದವ ಅವನು ಎಳ್ಕೊಂಬರ್ರಿ ಅಂದ. ಶರಣನಾಗಿರ್ತಕ್ಕಂಥ ಕಿನ್ನರಿ ಬೊಮ್ಮಯ್ಯ ದೇವರ ಮೇಲೆ ಬಹಳ ಭಕ್ತಿ ಮನುಷ್ಯ. ಅವ ಯಾವತ್ತೂ ಬಾಯಾಗ ದೇವರ ಮಂತ್ರ, ಪೂಜೆ ಪುನಸ್ಕಾರ, ಎಲ್ಲಿ ಗುಡಿಯಾಗ ಪೂಜೆ ನಡೀತಿತ್ತು ಅಲ್ಲಿ ಹೋಗಿ ನಗಾರಿ ಬಾರಿಸೋದು, ಗಂಟೆ ಬಾರಿಸೋ ಕೆಲಸ ಮಾಡವ. ರಾಜನತ್ತಿಕ್ಕ ಹೋಗಿ ಹೇಳ್ತಾನ, ರಾಜಕೀಯದ ಅವನ ರುಂಡ ಯಾಕೆ ಕಡ್ದು ಕೊಂದಿ ಅಂತ ಕೇಳಿದ. ನೋಡ್ರಿ ಮಹಾರಾಜರೇ, ಧರ್ಮವನ್ನ ನಾವು ಕಾದರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರ. ಆ ಕುರಿ ಓಡ್ತಾ ಓಡ್ತಾ ಅಂಜಿ ಬಂದು ನನ್ನ ತೊಡೆ ಮೇಲೆ ಬಿದ್ದು, ನನ್ನ ಕಾಲ ಮೇಲೆ ಬಿದ್ದು ಉಳ್ಳಾದಾಗ ಕುರಿ ರಕ್ಷಣೆ ಮಾಡಿದ್ದು ನಾ ಕೆಟ್ಟ ಮಾಡೀನಿ ಏನಂತ ಕೇಳ್ದ. ಇಲ್ಲಪ್ಪ, ನೀ ಚಲೋ ಮಾಡಿ, ಮತ್ತ ಅವನ ರುಂಡ ಯಾಕೆ ಹೊಡೆದಿ ಅಂದಾಗ, ಅವನನ್ನ ಮಾತು ಕೇಳಿಲ್ರಿ, ನನಗೆ ವಿರುದ್ಧ ಮಾತನಾಡಿದ, ನನ್ನ ಜೋಡಿ ಜಗಳ ತೆಗೆದ, ಅದಕ್ಕಾಗಿ ಅವನನ್ನು ಕೊಂದೆ ಅಂತಂದಾಗ, ಇದೇನು ಹಿಂಗೇನು ಸಮಸ್ಯೆ ಬಗೆಹರಿದಿಲ್ಲ ಅಂದ ಮಹಾರಾಜ. ರಾಜನೇ ಎದ್ದು ಬಂದ, ಮಲ್ಲಯ್ಯನ ಗುಡಿಗೆ ಬಂದ. ಮಲ್ಲಯ್ಯನ ಗುಡಿಗೆ ಬಂದು ಮಲ್ಲಿಕಾರ್ಜುನನ ಮುಂದೆ ಇರುವಂತ ಕುರಿಗೆ ಕೇಳ್ತಾನ, ರಾಜ, ನೀನು ಏನು ಕಟುಕನ ಜೋಡಿ ಹೋಗ್ತೀವೋ, ಕಿನ್ನರಿ ಬೊಮ್ಮನ ಜೋಡಿ ಹೋಗ್ತೀವೋ? ಕುರಿ ಹೇಳ್ತು, ನನ್ನ ಪ್ರಾಣವನ್ನು ಉಳಿಸ್ಯಾನವ, ನನ್ನ ಜೀವ ಉಳಿಸ್ಯಾನ, ಅವನು ಮನೆಗೆ ನಾ ಹೋಗ್ತೇನೆ ಹೊರತಾಗಿ ನಾನು ಆ ಕಟುಕನ ಮನೆಗೆ ಹೋಗಂಗಿಲ್ಲ ಅಂತ ಹೇಳ್ತಾನೆ. ಅವಾಗ ಮಹಾರಾಜ ಹೇಳ್ತಾನ, ಹಂಗಾದ್ರ ಕುರಿ ಅಂತ ಮೂಕ ಪ್ರಾಣಿ ಅದು, ನಾವು ಲಕ್ಷ್ಮೀ ದೇವರು ಅಂತ ಹೇಳಿ ತಿಳ್ಕೊಂಡು ಅದನ್ನ ಪೂಜಾ ಮಾಡ್ತೇವೆ. ಕುರಿ ಅಂತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅವತಾರವು. ಅಂತವಳ ಹೇಳಾಳಂದಾಗ ಇವನಿಗೆ ಯಾವ ಶಿಕ್ಷೆಯನ್ನು ಕೊಡಬಾರದು ಅಂತ ಹೇಳಿ ತಿಳ್ಕೊಂಡು ಕಿನ್ನರಿ ಬೊಮ್ಮಯ್ಯನಿಗೆ ರಾಜ ಏನು ಮಾಡಿದ ಅಂತಂದ್ರೆ, ಅರ್ಧ ರಾಜ್ಯವನ್ನು ಹಚ್ಚಿ ನೀನು ಸಮಾಜದೊಳಗ ದೊಡ್ಡ ವ್ಯಕ್ತಿ ಆಗು, ಸಮಾಜದಲ್ಲಿ ಶರಣನಾಗು ಅಂತ ತಿಳ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾನ. ಕುರಿಯ ಜೀವ ಉಳಿತು. ಯಾಕೆ ಉಳಿತು ಅಂತಂದ್ರೆ, ಸತ್ಸಂಗದೊಳಗಿರುವಂತ ಒಬ್ಬ ಪುಣ್ಯಾತ್ಮನ ಸಂಘ ಮಾಡಿದ್ದಕ್ಕಾಗಿ ಅದರ ಜೀವ ಉಳಿತು. ಈ ಕಥೆಯನ್ನ ಯಾರು ಅಂತಂದ್ರೆ, ದಾನಮ್ಮ ತಾಯಿ ತೊಟ್ಟಿಲದೊಳಗ 3 ದಿನದ ಕೂಸದಾಳಿದ್ದ. ಈ ಪವಾಡವನ್ನ ತಮ್ಮ ತಂದೆ ತಾಯಿಗಳಿಗೆ ಕತೆ ಮಾಡಿ, ಎಷ್ಟಾಕೆ ಅವತಾರ ಇರ್ಬೇಕು ಸಣ್ಣ, ಇನ್ನ ಮಾತನಾಡ್ಲಾರ್ದಂತ 3 ದಿನದ ಕೂಸು ಮಾತಾಡಕ್ ಸಾಧ್ಯ ಐತೇನೆ. ಆದ್ರೂ ತಾಯಿ ಪವಾಡ ಬಹಳ ದೊಡ್ಡದು. ಸಣ್ಣ ವಯಸ್ಸಿನಲ್ಲೇನ ಹುಟ್ಟಿದಾಗನ ಈ ಜಗತ್ತಿನೊಳಗ ಪವಾಡ ಮಾಡಿದ್ರೊಳಗ ಮೊಟ್ಟ ಮೊದಲನೇದವಳು ಅಂತಂದ್ರೆ ಅದು ಗುಡ್ಡಾಪುರದ ದಾನಮ್ಮ ತಾಯಿ ಅನ್ನುವಂತ ಮಾತು ಬರ್ತದೆ. ಅದಕ್ಕಾಗಿ ಆ ಕಥೆಯನ್ನ ತನ್ನ ತಂದೆ ತಾಯಿಗಳಿಗೆ
ಆ ತಾಯಿ ಉಲ್ಲೇಖ ಮಾಡ್ತಾಳೆ. ಆ ವಿಷಯ ಇವತ್ತಿನ ಪುರಾಣದಲ್ಲಿ ಬಂದಿರತಕ್ಕಂಥದ್ದು. ಅದಕ್ಕಾಗಿ ನಾಳಿನ ದಿವಸ ನೋಡ್ರ ಏನ್ ಹೇಳ್ಬೇಕನ್ರಿ, ಬರ್ರಿ. ನಾಳಿನ ದಿವಸ ತಾಯಂದಿರ ಬಳಗ, ಅಕ್ಕನ ಬಳಗದವರು ನೀವೆಲ್ಲ ಹೆಸರಿಡುವಂತ ಕಾರ್ಯಕ್ಕೆ ಏನೇನು ಹತ್ತದ ನೋಡ್ರಿ, ಗುಗ್ರಿ ಪಗ್ರಿ ಏನ್ ಮಾಡ್ತಿರಲಿಲ್ಲ ಅದೆಲ್ಲ ತಾಯಿಗೆ ಹೆಸರಿಡಬೇಕು. ಭಕ್ತಿ ಭಾವದಿಂದ ಹೆಸರಿಡುವಂತ ಕಾರ್ಯಕ್ರಮವನ್ನ ಇಲ್ಲಿ ನಡೀಲಿ. ಯಾರಾದ್ರೂ ತಮ್ಮ ಸಣ್ಣ ಮಕ್ಕಳು ಇದ್ದವರು ತಂದು ಇಲ್ಲಿ ಕುಸಿನ ತೊಟ್ಲಲ್ಲಿ ಹಾಕೊಂಡ್ರೆ ಆ ತಾಯಿಯ ರೂಪ ನಿಮ್ಮ ಮಕ್ಕಳಲ್ಲಿ ತಯಾರಾಗ್ತದೆ. ಅದರ ಜೊತೆಗೆ ನೀವು ನಾಳಿನ ದಿವಸ ಮಲ್ಲಿಕಾರ್ಜುನ ದೇವರ ಪೂಜಾರಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಕಲ್ಲಪ್ಪಣ್ಣ ಭಂಡಾರಿಯವರು ಶರಣರು ನಾಳಿನ ಪ್ರಸಾದ ಸೇವೆಯನ್ನ ಬರುವಂತ ಎಲ್ಲ ಭಕ್ತಾದಿಗಳಿಗೆ ಇವತ್ತಲ್ಲೇ ಸರಿ ಇವತ್ತಿನ ದಿವಸದ ಪ್ರಸಾದ ಸೇವೆಯನ್ನ ಅವರು ಮಾಡಿದ್ದಾರೆ. ಆ ಮಹಾನುಭಾವರು ಬಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಬೇಕು. ನಾಳಿನ ಪ್ರಸಾದ ಯಾರು ಮಾಡ್ಯಾರ? ನಿಮ್ದು ಏನ್ ಕಾರ್ಯಗಳದಾವ ಎಲ್ಲ ಮುಗಿಸ್ಕೊಂಡ ಎಲ್ಲ ಈ ಮರಿಗಳದಾವ ನೋಡ್ರಿ, ಇವೆಲ್ಲ ಮರಿಗಳನ್ನ ತಗೊಂಡ ಬರ್ರಿ ಕಡೆ ಶಿಸ್ತ ಪ್ರಸಾದ ಮಾಡ್ರಿ. ಆನಂದದಿಂದ ತಾಯಿ ಸೇವಾ ಮಾಡ್ರಿ, ಗುರುನಾಥನ ಸೇವಾ ಮಾಡ್ರಿ. ಚಲೋದಂತದ ಪುರಾಣವನ್ನು ಕೇಳ್ಕೊಂಡ ಈ ಮನುಷ್ಯ ಜೀವನವನ್ನ ನೀವೆಲ್ಲ ಸಾರ್ಥಕ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಮಂಗಲ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮಹಾಮಂಗಲ ಮಾಡೋಣ. ಜೈ ಮಂಗಲಂ, ಜೈ ನಮ ಪಾರ್ವತೇಶ್ವರ.